ಬಂಧುಗಳೇ, ಕಳೆದ 3 ದಿನಗಳಿಂದ ನಾವೆಲ್ಲರೂ ಸೇರಿ ನಮ್ಮ ದೇಶದ ಗತವೈಭವವನ್ನ ಮೆಲುಕು ಹಾಕುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿತ್ತು. ಬಹುತೇಕ ಕೆಲವರಾದರೂ ಪತ್ರಿಕೆಯನ್ನ ಗಮನಿಸಿರಬಹುದು. ಇತ್ತೀಚೆಗೆ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಹೊಂಬುಜದಲ್ಲಿ ಜೈನ ಬಸದಿಯ ಕಟ್ಟಡವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಆ ಬಸದಿಯ ಆವರಣದಲ್ಲಿರುವ ಹಳೆ ಕಟ್ಟಡವನ್ನ ಕೆಡುತ್ತಾ ಇತ್ತು. ಹಳೆ ಕಟ್ಟಡನ ಕೆಡವಬೇಕಾದ್ರೆ ಅವರಿಗೆ ಒಂದು ಶಾಸನ ಕಂಬ ಸಿಕ್ಕಿದೆ. ಬಹುತೇಕ ನೀವು ಪತ್ರಿಕೆಯಲ್ಲಿ ಗಮನಿಸಿರ್ಲಿಕ್ಕಿಲ್ಲ, ಬಹುತೇಕರು ಪತ್ರಿಕೆಯನ್ನೂ ಗಮನಿಸ್ಲಿಕ್ಕಿಲ್ಲ. ಮೊಬೈಲಲ್ಲಿ ಪತ್ರಿಕೆಯನ್ನು ನೋಡಿರಬಹುದು. ಸುದ್ದಿ ಪತ್ರಿಕೆ, ವಾರ್ತಾ ಪತ್ರಿಕೆ ಅಂತ ಏನು ಕರೀತಾರಲ್ಲ, ಅವು ನಮ್ಮ ಜ್ಞಾನವನ್ನ ವಿಸ್ತಾರ ಮಾಡ್ತಾವ. ಬಹಳ ಜನ ವಾರ್ತಾ ಪತ್ರಿಕೆಗಳನ್ನೂ ಗಮನಿಸೋದಿಲ್ಲ. ದೊಡ್ಡ ಅದ್ಭುತ ವಿಷಯ ಇದು ನಮ್ಮ ದೇಶದ ಇತಿಹಾಸದ ದೃಷ್ಟಿಯಿಂದ. ಅಲ್ಲೇನೊಂದು ಶಾಸನ ಕಂಬ ಸಿಕ್ಕಿದೆಯಲ್ಲ, ಆ ಶಾಸನ ಕಂಬ 1060ನೇ ಇಸ್ವಿಗೆ ಸಂಬಂಧಪಟ್ಟದ್ದು. ಈಗ ಎಷ್ಟನೇ ಇಸ್ವಿಯಲ್ಲಿ ನಾವಿದ್ದೀವಿ? 2023ನೇ ಇಸ್ವಿಯಲ್ಲಿ ಇದ್ದೀವಿ. 1060ನೇ ಇಸ್ವಿಯಲ್ಲಿ ಸಾಂತರ ಅಂತ ಒಂದು ರಾಜಮನೆತನ ಇತ್ತು. ಆ ರಾಜಮನೆತನದಲ್ಲಿ ತ್ರೈಲೋಕ್ಯ ಮಲ್ಲ ಅಂತ ಒಬ್ಬ ರಾಜ ಇದ್ದ. ಅಲ್ಲಿ ಏನು ಸಿಕ್ಕಿದೆ, ಆ ಶಾಸನ ಕಂಬದಲ್ಲಿ ಒಂದು ಕಂಬ ಇದೆ, ಚೌಕಾಕಾರದ ನುಣುಪಾದ ಕಲ್ಲಿನಲ್ಲಿ ಅದ್ಭುತವಾದ ಕೆತ್ತನೆಯನ್ನು ಒಳಗೊಂಡ ಒಂದು ಕಂಬ ಇದೆ. ಆ ಕಂಬದಲ್ಲಿ ಸಾಂತಾರ ಮನೆತನದ ಅರಸನಾದ ತ್ರೈಲೋಕ್ಯ ಮಲ್ಲನ ಗುಣಾವಳಿಗಳನ್ನ ರಚನೆ ಮಾಡಿದ್ದಾರೆ. ಅಷ್ಟೇ ಆಗಿದ್ರೆ ಆ ಕಂಬ ಜಗತ್ತಿನ ಗಮನ ಎಲ್ಲ ಸೆಳೀತಿರ್ಲಿಲ್ಲ. ಆ ಕಂಬದೊಳಗಡೆ ಒಂದು ಚಿತ್ರ ಇದೆ. ಆ ಚಿತ್ರ ಕಂದೂಕ ಅನ್ನುವ ಕ್ರೀಡೆಯನ್ನು ಕುರಿತಂತ ಚಿತ್ರ. ಹೆಸರು ಕೇಳಿದೀರಾ? ಕಂದೂಕ ಯಾರಾದ್ರೂ ಕೇಳಿದಿರ? ಕಂದೂಕ ಇಲ್ಲ. ನಾನೀಗ ಬೇರೆ ಹೆಸರು ಹೇಳಿದ ತಕ್ಷಣ ಗೊತ್ತು ಅಂದು ಬಿಡ್ತೀರಿ ನೀವು. ಯಾಕೆ ಅಂದ್ರೆ, ಯಾವ ಕಂದೂಕ ಅನ್ನೋ ಕ್ರೀಡೆ ನಮ್ಮ ದೇಶದಲ್ಲಿ 1,500-2,000 ವರ್ಷಗಳ ಹಿಂದೆ ಇತ್ತೋ, ಆ ಕ್ರೀಡೆ ಈಗ ಜಗತ್ತಿನಾದ್ಯಂತ ಅತ್ಯಂತ ಶ್ರೀಮಂತ ಜನ ಮೋಜಿಗಾಗಿ ಆಡುವಂತ ದುಬಾರಿ ಕ್ರೀಡೆಯಾಗಿದೆ. ಈಗ ಅದಕ್ಕೆ ಪೋಲೋ ಅಂತ ಕರೀತಾರೆ. ಹೇಳಿದಿರಾ ಪೋಲೋ ಅನ್ನೋ ಹೆಸರನ್ನ? ಕುದುರೆ ಮೇಲೆ ಕುತ್ಕೊಂಡು ಕೈಯೊಳಗೊಂದು ಉದ್ದದ ಕಟ್ಟಿಗೆ ಹಿಡ್ಕೊಂಡು ನೆಲದ ಮೇಲಿರುವ ಚೆಂಡನ್ನ ಎದುರಾಳಿ ತಂಡ ತಪ್ಪಿಸಿ ಗೋಲ್ ಹೊಡೆಯುವಂತ ಆಟ ಪೋಲೋ ಅಂತ ಕರೀತಾರೆ. ನಾನು ಗೂಗಲ್ ಅಲ್ಲಿ ಸುಮ್ಮನೆ ಸರ್ಚ್ ಮಾಡಿದೆ, ಈ ಪೋಲೋ ಕ್ರೀಡೆ ಇತಿಹಾಸ ಏನಿರಬಹುದು ಅಂತ. ಗೂಗಲ್ ಹೇಳ್ತು, ಗೂಗಲ್ ಬಹಳ ಬುದ್ಧಿವಂತ ಇದೆ. ಗೂಗಲ್ಗೆ ಗೂಗಲ್ ಗುರು ಅಂತಾನು ಕರೀತಾರೆ. ಯಾರಿಗೂ ಗೊತ್ತಾಗಲಾರದ ವಿಷಯ, ಯಾರಿಗೂ ಗೊತ್ತಿರಲಾರದ ವಿಷಯ ಗೂಗಲ್ ಒಳಗಡೆ ಗೊತ್ತಿರ್ತವೆ. ನಮ್ಮೆಲ್ಲರ ಹತ್ರ ಫೋನ್ ಇರುತ್ತೆ, ನಾವು ಗೂಗಲ್ ನೋಡಲ್ಲ. ನನ್ಗನ್ಸೋ ಮಟ್ಟಿಗೆ ಶಾಲಾ ಕಾಲೇಜಿನ ಮಕ್ಕಳು ಮೊಬೈಲ್ ಗೂಗಲ್ ಸದ್ಬಳಕೆ ಮಾಡಿಕೊಂಡ್ರೆ ಪುಸ್ತಕ ಖರೀದಿ ಮಾಡುವ ಅವಶ್ಯಕತೆನೂ ಇಲ್ಲ. KAS, IAS, IPS ಪರೀಕ್ಷೆ ಬರ್ತಾವಲ್ಲ, ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿನೂ ಗೂಗಲ್ ಒಳಗಡೆನೆ ಇದೆ. ನಮ್ಗೆ ಗೊತ್ತಿಲ್ಲ, ಮೊಬೈಲಲ್ಲೂ ಪುಸ್ತಕ ಇದೆ ಅನ್ನೋದೇ ಗೊತ್ತಿಲ್ಲ. ಮೊಬೈಲ್ ಹಿಡ್ಕೊಂಡೇ ನಾವು ಗ್ರಂಥಗಳನ್ನು ಓದ್ಬೋದು, ಮೊಬೈಲ್ ಹಿಡ್ಕೊಂಡೇ ನಾವು ಕಥೆಗಳನ್ನು ಓದ್ಬೋದು, ಮೊಬೈಲ್ ಹಿಡ್ಕೊಂಡೇ ನಾವು ಹಿಸ್ಟ್ರಿನೂ ಅರ್ಥ ಮಾಡ್ಕೋಬಹುದು. ಸುಮ್ಮನೆ ನೋಡಿದೆ ಗೂಗಲ್ ಅಲ್ಲಿ ಏನಿರಬಹುದು ಪೋಲೋ ವಿಶೇಷ ಅಂತ. ಅವ್ರು ಬರೆದಿದ್ದಾರೆ, ಪೋಲೋ ಕ್ರೀಡೆಯನ್ನು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯಾದ ರಾಜ 2ನೇ ಕೋರ್ಸೋ ಫವೀಜ್ ಎನ್ನುವವನು ತನ್ನ ರಾಣಿ, ತನ್ನ ಪರಿವಾರದ ಸದಸ್ಯರು
ಮತ್ತು ಮಂತ್ರಿಗಳು ಇತರರೊಂದಿಗೆ ಮೋಜಿಗಾಗಿ ಆಡಲು ಪ್ರಾರಂಭಿಸಿದ ಅಂತ ಬರೆದಿದ್ದಾರೆ. ನಾನು ವಿಚಾರ ಮಾಡಿದೆ, ಪರ್ಷಿಯಾಕ್ ಪೋಲೋ ಹೆಂಗ್ ಹೋಗಿರ್ಬೇಕು. ಸ್ವಲ್ಪ ತಲೆಗೆ ಒಳ ಬಿಟ್ಕೊಂಡು ಬೇರೆ ಪುಸ್ತಕ ತೆಗೆದು ನೋಡಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ, ಅಂದ್ರೆ ಈಗ ಏನು ಪರ್ಷಿಯಾದ ರಾಜನ ಹೆಸರು ಹೇಳಿದ್ನಲ್ಲ, ಅವನಿಗಿಂತ 900 ವರ್ಷದ ಹಿಂದೆ ಡೇರಿಯಸ್ ಅಂತ ಒಬ್ಬ ರಾಜ ಅಲ್ಲಿದ್ದ. ಆ ಡೇರಿಯಸ್ ಅನ್ನೋ ರಾಜ ಹೆಸರು ನೆನಪುಳಿತವೆ, ಹೆಸರು ನೆನಪುಳಿಲ್ಲ ಅಂದ್ರೂ ಕಥೆ ಆದ್ರೂ ನೆನಪಿಟ್ಕೊಳ್ಳಿ. ಆ ರಾಜ ನಮ್ಮ ದೇಶಕ್ಕೆ ಬಂದಿದ್ದ. ನಮ್ಮ ದೇಶದಲ್ಲಿದ್ದ ಸಮರ್ಥ ಶಕ್ತಿಶಾಲಿ ಸೈನಿಕರನ್ನು ನೋಡಿ ಆಶ್ಚರ್ಯ ಆಯ್ತು. ಅವ್ರನ್ನೆಲ್ಲ ಅವ್ರ ದೇಶಕ್ಕೆ ಕರ್ಕೊಂಡು ಹೋಗಿದ್ದ, ತನ್ನ ಸೈನ್ಯದೊಳಗಡೆ ಇಟ್ಕೊಂಡಿದ್ದ. ನಮ್ಮ ದೇಶದಿಂದ ಪರ್ಷಿಯಾ ದೇಶಕ್ಕೆ ಹೋಗಿದ್ದ ಸೈನಿಕರು ಪರ್ಷಿಯಾ ದೇಶದ ಮೇಲೆ ಯಾರ್ಯಾರು ದಾಳಿ ಮಾಡ್ತಾರೋ ಅವ್ರನ್ನೆಲ್ಲ ಸೋಲಿಸ್ತಿದ್ರು. ನನಗನ್ನಿಸ್ತದೆ, ಇಲ್ಲಿಯಿಂದ ಅಲ್ಲಿಗೆ ಹೋದ ಆ ಸೈನಿಕರೇ ಪರ್ಷಿಯಾದವರಿಗೆ ಕಂದೂಕ ಅನ್ನೋ ಕ್ರೀಡೆಯನ್ನ ಕಲಿಸಿದ್ದಾರೆ. ಆ ಕ್ರೀಡೆನೇ ಪರ್ಷಿಯಾದವರಿಗೆ ಪೋಲೋ ಆಗಿದೆ. ಪೋಲೋ ಜಗತ್ತಿನಾದ್ಯಂತ ಹಬ್ಬಿ ಭಾರತಕ್ಕೆ ಬಂದಿದೆ ಅಂತ ಅವ್ರು ಬರೆದಿದ್ದಾರೆ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಪೋಲೋದ ಮೂಲ ಬೇರು ನಮ್ಮ ನಾಡಿಂದು ಅನ್ನೋದೇ ದೊಡ್ಡ ಹೆಮ್ಮೆ ಆಗಿದೆ. ಮನೆಗೆ ಹೋದ ಮೇಲೆ ವಿಜಯವಾಣಿ ಪೇಪರ್ ತೆಗೆದು ನೋಡಿ, 9, 10, 11ನೇ ಪೇಜ್ನಲ್ಲಿ ಎಲ್ಲೋ ಇದೆ. ಆ ಶಾಸನ ಗಂಬ ತೋರಿಸಿದ್ದಾರೆ. ಕಂಬದೊಳಗಡೆ ಇರೋ ಕುದುರೆ ಮೇಲೆ ಕೂತಿರುವಂತಹ ಒಬ್ಬ ಸವಾರ, ಅವನ ಕೈ ಒಳಗೊಂದು ಕಟ್ಟಿಗೆ ತುದಿಯೊಳಗಡೆ ಒಂದು ಚೆಂಡು. ಅದ್ಭುತವಾದಂತಹ ಒಂದು ಶಾಸನ ನಮ್ಮ ನಾಡಿನಲ್ಲಿ ಸಿಕ್ಕಿದೆ. ಆದ್ದರಿಂದಲೇ ನಮ್ಮ ದೇಶ ಅಂದ್ರೆ ಸಾಮಾನ್ಯ ದೇಶ ಅಲ್ಲ. ನಮ್ಮ ದೇಶದ ಇತಿಹಾಸ ಅಂದ್ರೆ ಸಾಮಾನ್ಯ ಇತಿಹಾಸ ಅಲ್ಲ. ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಶ್ರೇಷ್ಠತೆಯ ಅಂಶಗಳ ಮೂಲ ಬೇರುಗಳ ಒಂದಲ್ಲ ಒಂದು ಮಾಹಿತಿ ನಮ್ಮ ದೇಶದಲ್ಲಿ ಸಿಕ್ತು. ಸುಮ್ಮನೆ ಹಂಗೆ ನೋಡ್ಬೇಕಾದ್ರೆ ಮತ್ತೊಂದು ಮಾಹಿತಿ ನೋಡಿದೆ ನಾನು. ಒಂದು ಮಾಹಿತಿ ಇತ್ತು, ಅಮೆರಿಕಾದಲ್ಲಿ ಜಾನ್ಸ್ ಹಾಪ್ಕಿನ್ಸ್ ಸೆಂಟರ್ ಫಾರ್ ಟ್ಯಾಲೆಂಟೆಡ್ ಯೂತ್ ಅಂತ ಒಂದು ಸಂಸ್ಥೆ ಇದೆ, ಒಂದು ಕಮಿಟಿ ಇದೆ. ಆ ಕಮಿಟಿಯವರು ಪ್ರತಿ ವರ್ಷ ಒಂದು ಸರ್ವೆ ಮಾಡ್ತಾರೆ, ಸಮೀಕ್ಷೆ ಮಾಡ್ತಾರೆ. ಏನ್ ಸಮೀಕ್ಷೆ ಮಾಡ್ತಾರೆ ಅಂದ್ರೆ, ಜಗತ್ತಿನ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಯಾರು ಅಂತ ಕಂಡು ಹಿಡಿತಾರೆ. ಸುಮ್ಮನೆ ಗಮನಿಸಿ, ಅಮೆರಿಕದ ಸಂಸ್ಥೆಯವರು ಪ್ರತಿ ವರ್ಷ 76 ದೇಶಗಳ 15,000 ಜನರನ್ನು ಪರೀಕ್ಷೆ ಮಾಡ್ತಾರೆ. 76 ದೇಶಗಳ 15,000 ಜನರನ್ನು ಪರೀಕ್ಷೆ ಮಾಡಿ 15,000 ಜನರೊಳಗಡೆ ಜಗತ್ತಿನಲ್ಲೇ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಯಾರು ಅಂತ ವರ್ಷ ನಿರ್ಧಾರ ಮಾಡ್ತಾರೆ. ಮೊನ್ನೆ ಅವರು ನಿರ್ಧಾರ ಮಾಡಿದ್ದಾರೆ, ಜಗತ್ತಿನ ಅತಿ ಬುದ್ಧಿವಂತ ವ್ಯಕ್ತಿ ನತಾಶಾ ಪೇರಿಯಾ ನಾಯಗಂ. ಮತ್ತೆ ಆಶ್ಚರ್ಯ ಆಯ್ತು, ಈ ನತಾಶಾ ಕೂಡ ಭಾರತ ದೇಶದವಳೇ. ನೀವು ಪ್ರಾಚೀನ ಕಾಲದಲ್ಲಾದ್ರೂ ನೋಡಿ, ಮಧ್ಯಕಾಲದಲ್ಲಾದ್ರೂ ನೋಡಿ, ಆಧುನಿಕ ಕಾಲದಲ್ಲಾದ್ರೂ ನೋಡಿ, ಅಲ್ಲಿ ಇಲ್ಲಿ ಅಲ್ಲ, ಯಾವಾಗಲಾದ್ರೂ ನೋಡಿ, ಜ್ಞಾನದ ವಿಷಯದಲ್ಲಿ ಭಾರತವನ್ನ ಬಿಟ್ರೆ, ವಿಜ್ಞಾನದ ವಿಷಯದಲ್ಲಿ ಭಾರತವನ್ನ ಬಿಟ್ರೆ, ತತ್ವಜ್ಞಾನದ ವಿಷಯದಲ್ಲಿ ಭಾರತವನ್ನ ಬಿಟ್ರೆ ಅಗಮ್ಯವಾದಂತಹ ಸಾಧನೆಯನ್ನ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಯಾಕೆ ಅಂದ್ರೆ ಸಿಂಧೂ ನಾಗರಿಕತೆಯ ಕಾಲದ ನಂತರ ಭಾರತದ ಇತಿಹಾಸದಲ್ಲಿ ರೋಚಕವಾದ ಒಂದು ಯುಗ ಆಗಿ ಹೋಯಿತು. ಅದನ್ನ ವೇದಗಳ ಕಾಲ ಅಂತ ಕರೀತಾರೆ. ವೇದಗಳು ರಚನೆಯಾದ ಕಾಲಕ್ಕೆ ವೇದಗಳ ಕಾಲ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ವೇದಗಳು ಅಂತ ಇದ್ದಾವೆ. ನಮ್ಮ ದೇಶದ ವೇದಗಳಲ್ಲಿ ಅಡಗಿರುವಂತಹ ಧಾರ್ಮಿಕ ವಾಂಗ್ಮಯದ ಸಾಹಿತ್ಯದ ಯಾದಿ ಜಗತ್ತಿನ ಯಾವ ನಾಗರಿಕತೆಯೂ ಇಲ್ಲ. 1835ನೇ ಇಸ್ವಿ ಒಳಗಡೆ ಲಾರ್ಡ್ ಮೆಕಾಲೆ ಅನ್ನೋ ವ್ಯಕ್ತಿ ಭಾರತ ದೇಶಕ್ಕೆ ಬಂದಿದ್ದ. ಆಗ ಭಾರತ ದೇಶದಲ್ಲಿ ಬ್ರಿಟಿಷರು ಒಂದು ಗೊಂದಲಕ್ಕೆ ಬಿದ್ದಿದ್ರು. 1813ನೇ ಇಸ್ವಿ ಒಳಗಡೆ ಭಾರತ ದೇಶದವರಿಗೆ ಶಿಕ್ಷಣ ಕೊಡೋದಕ್ಕೆ 1 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ರು. ಸಮಸ್ಯೆ ಏನಾಗಿತ್ತು ಅಂದ್ರೆ, ಭಾರತೀಯರಿಗೆ ಶಿಕ್ಷಣವನ್ನ
ಪ್ರಾಚೀನ ಶಿಕ್ಷಣ ಪದ್ಧತಿಯಲ್ಲಿರೋ ವಿಷಯಗಳನ್ನು ಕುರಿತು ಕೊಡಬೇಕು ಅಥವಾ ಯುರೋಪಿಯನ್ನರು ಕಲಿಯುವ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಚರ್ಚೆ ಮಾಡಿ 30 ವರ್ಷ 1 ಲಕ್ಷ ರೂಪಾಯಿ ಹಂಗೆ ಇಟ್ಟಿದ್ರು, ಬಳಸಿರ್ಲಿಲ್ಲ. ಇದನ್ನ ತೀರ್ಮಾನ ಮಾಡೋದಕ್ಕೆ ಮೆಕಾಲೆನ್ ಕರೆಸಿದ್ರು. ಅವನಿಗೆ ಏನೂ ಗೊತ್ತಿರ್ಲಿಲ್ಲ. ಹಾಗೆ ನೋಡಿದ್ರೆ ಅವನು ಭಾರತೀಯರಷ್ಟು ಬುದ್ಧಿವಂತ ಆಗಿರ್ಲಿಲ್ಲ. ಅವನೊಂದು ಮಾತು ಹೇಳಿದಾನೆ, ಹೊಟ್ಟೆ ಉರಿಯುವಂಥ ಮಾತಿದು. ಅವ ಏನ್ ಹೇಳಿದಾನೆ ಅಂದ್ರೆ, ಇಡೀ ಭಾರತ ದೇಶದ ಜ್ಞಾನ ರಾಶಿಯನ್ನು ಒಟ್ಟುಗೂಡಿಸಿದರೂ ಇಂಗ್ಲೆಂಡಿನ ಯಾವುದಾದರೂ ಒಂದು ಗ್ರಂಥಾಲಯದ ಒಂದು ಕಪಾಟಿನ ಒಂದು ಮೂಲೆಯ ಪುಸ್ತಕಕ್ಕೆ ಸಮ ಆಗುವುದಿಲ್ಲ ಅಂತ ಹೇಳಿದ. ಹೊಡಿಬೇಡ್ರಿ, ಬೈದಾನ. ಇನ್ನು ಹೊಡಿ ಅಂದ್ಬಿಟ್ಟೇವಲ್ಲ ನಾವು, ಅದೊಂದು ತಪ್ಪಾಗಿ ಬೈದಾಗ ಹೊಡಿಬಾರ್ದು ಚಪ್ಪಾಳೆ. ಲಾರ್ಡ್ ಮೆಕಾಲೆ ನಮ್ಮನ್ನ ಮೂದಲಿಸಿದಾನೆ. ಎಂಥ ಮಾತಿದು. ಅವ ಏನಂತಾನೆ, ಇಡೀ ಭಾರತ ದೇಶದ ಸಾಹಿತ್ಯ ರಾಶಿಯನ್ನ ಒಟ್ಟಿಗೆ ಸೇರಿಸಿದರೂ ನಮ್ಮ ಇಂಗ್ಲೆಂಡಿನ ಯಾವುದಾದರೂ ಒಂದು ಗ್ರಂಥಾಲಯದ ಒಂದು ಕಪಾಟಿನ ಒಂದು ಮೂಲೆಯ ಒಂದು ಗ್ರಂಥಕ್ಕೆ ಸಮ ಆಗೋದಿಲ್ಲ ಅಂತ ಹೇಳ್ತಾನೆ. ಪಾಪ ಅವನಿಗೆ ಗೊತ್ತಿರಲಿಲ್ಲ. ಅವನು ಯಾವ ದೇಶದ ಜ್ಞಾನ ರಾಶಿ ಅವರ ದೇಶದ ಗ್ರಂಥಾಲಯದ ಕಪಾಟಿನ ಮೂಲೆಯ ಪುಸ್ತಕಕ್ಕೆ ಸಮ ಇಲ್ಲ ಅಂದ್ರಲ್ಲ, ಆ ಗ್ರಂಥಾಲಯದ ಕಪಾಟಿನೊಳಗಿರೋ ಎಲ್ಲಾ ಪುಸ್ತಕದೊಳಗಿರೋ ಸಾಲುಗಳು ನಮ್ಮ ದೇಶದ ಜ್ಞಾನದಿಂದಲೇ ಅಲ್ಲಿಗೆ ಹೋಗಿತ್ತು. ಇದನ್ನ ಯಾರು ಹೇಳಿದ್ದು ಗೊತ್ತಾ? ವಿಲಿಯಂ ಡ್ಯೂರಾಂಟ್ ಅನ್ನೋ ವ್ಯಕ್ತಿ ಹೇಳಿದ್ರು. ವಿಲಿಯಂ ಡ್ಯೂರಾಂಟ್ ಅಮೆರಿಕ ದೇಶದವರು. ಅವ್ರು ಏನ್ ಮಾತು ಹೇಳಿದ್ದಾರೆ ಅಂದ್ರೆ, ಯುರೋಪ್ ದೇಶಕ್ಕೆ ಗಣಿತ ಅರಬ್ಬರ ಮೂಲಕ ಬಂದಿತು ಭಾರತ ದೇಶದಿಂದ. ಯುರೋಪ್ ದೇಶಕ್ಕೆ ವಿಜ್ಞಾನ ಅರಬ್ ದೇಶದ ಮೂಲಕ ಬಂದಿತ್ತು. ಒಟ್ಟಿನಲ್ಲಿ ಯುರೋಪ್ ದೇಶದಲ್ಲಿರುವ ಎಲ್ಲಾ ಜ್ಞಾನ ರಾಶಿಯ ಮೂಲ ಬೇರು ಭಾರತದಲ್ಲಿದೆ ಅಂತ ವಿಲಿಯಂ ಡ್ಯೂರೆಂಟ್ ಹೇಳ್ತಾನೆ. ಈಗ ಹೊಡೀರಿ, ಇನ್ನು ಇವತ್ತಿಂದ ಈಗ ಹೊಡೀರಿ, ಹೊಡಿಬೇಡ್ರಿ ಅಂತ. ಹಿಂಗ್ ಮಾಡ್ರಿ, ನಾ ಹಿಂಗ್ ಮಾಡಿದೆ ಅಂದ್ರೆ ಹೊಡಿಯೋದು. ಹಿಂಗ್ ಮಾಡಿದೆ ಅಂದ್ರೆ ದೊಡ್ಡವ್ರು ಬಂದಿರ್ತಾರಲ್ಲ, ಅವ್ರಿಗೆ ಗೊತ್ತಾಗೋದು, ಇವ್ರು ಹೇಳಿ ಚಪ್ಪಾಳೆ ಹೊಡಿಸ್ಕೋತಾರಂತ. ಹಿಂಗ್ ಮಾಡಿದೆ ಅಂದ್ರೆ ಏನ್ ಮಾಡೋದು? ಹೊಡೀರಿ. ಈಗ ವಿಲಿಯಂ ಡ್ಯೂರಾಂಟ್ ಹೇಳಿದ. ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನಮ್ಮ ದೇಶದ ಅತ್ಯಂತ ದೊಡ್ಡ ಆಸ್ತಿ ವೇದಗಳ ಕಾಲದಲ್ಲಿ ರಚನೆಯಾದಂಥ ಸಾಹಿತ್ಯ. ವೇದಗಳನ್ನ ಯಾರು ರಚನೆ ಮಾಡಿದರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ವೇದಗಳನ್ನ ಭಾರತೀಯ ಪರಂಪರೆಯಲ್ಲಿ ಅಪೌರುಷೇಯಗಳು ಅಂತ ಕರೀತಾರೆ. ನೆನಪಿಟ್ಕೋಬೇಕು ಇದನ್ನೆಲ್ಲ. ಅಪೌರುಷೇಯಗಳು ಅಂದ್ರೆ ಯಾರೂ ಬರೆಯದ, ಯಾರೂ ರಚಿಸದ ಜ್ಞಾನ ರಾಶಿ. ಏನ್ ಅದ್ಭುತ ಇದು! ಯಾರ್ದು ಹೆಸರೇ ಇಲ್ಲ ಅಲ್ಲಿ, ಯಾರು ಬರೆದ್ರು ಅಂತ. ಎಷ್ಟು ಚಂದ ಬರೆದಿದ್ದಾರೆ ಅವರು ಅಂದ್ರೆ, ಶಬ್ದವು ನಿತ್ಯವಾದುದರಿಂದ ಪ್ರತಿಯೊಂದು ಯುಗದಲ್ಲೂ ಹಾಗೇ ಉಳಿದಿದ್ದು ಪ್ರಕಟಗೊಳ್ಳುತ್ತಾ ಇಂದಿನವರೆಗೂ ವೇದಗಳು ಹಾಗೇ ಉಳಿದು ಬಂದಿವೆ ಅಂತ ಹೇಳ್ತಾರೆ. 5,000 ವರ್ಷಗಳ ಹಿಂದೆ ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿದ ಆ ಎಲ್ಲಾ ಋಷಿ ವರೇಣ್ಯರು ಉಚ್ಚರಿಸಿದ ಆ ಮಹಾಮಂತ್ರಗಳು, ವೇದಗಳು ಶಬ್ದದ ರೂಪದಲ್ಲಿ ಇಲ್ಲಿಯವರೆಗೂ ಹಾಗೆ ಉಳಿದು ಬಂದಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ಸಾಧನೆ ಏನು ಹೇಳಿ? ಅವು ಅಳಿಲೇ ಇಲ್ಲ. ಯಾಕೆ ಅಂದ್ರೆ ವೇದಗಳೆಲ್ಲ ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ ಮಂತ್ರಗಳಾಗಿದ್ದು. ವಿವೇಕಾನಂದರಂತಾರೆ, ವೇದಗಳು ಪುಸ್ತಕಗಳಿಗೆ ಅನ್ವಯ ಆಗುವುದಿಲ್ಲ. ವೇದಗಳಂದ್ರೆ ಪುಸ್ತಕಗಳಲ್ಲ. ವೇದಗಳು ಪುಸ್ತಕಗಳಿಗೆ ಅನ್ವಯ ಆಗುವುದಿಲ್ಲ. ಹಲವಾರು ಋಷಿಗಳು ಅನೇಕ ಕಾಲದಿಂದಲೂ ಕಂಡು ಹಿಡಿದು ಶೇಖರಿಸಿದ ಆಧ್ಯಾತ್ಮಿಕ ನಿಯಮಗಳಿಗೆ ವೇದಗಳು ಎಂದು ಕರೆಯುತ್ತಾರೆ. ನಾವೆಲ್ಲ ಮೂಗು ಮುರಿತೀವಿ ವೇದ ಅಂದ್ರೆ. ವೇದ ಶಬ್ದದ ಅರ್ಥ ಏನು ಗೊತ್ತೇನು? ವೇದ ಎಂದರೆ ಜ್ಞಾನ ಎಂದರ್ಥ, ನಾಲೆಜ್. ವೇದ ಎಂದರೆ ತಿಳುವಳಿಕೆ ಎಂದರ್ಥ. ನಮ್ಮ ಕಲ್ಪನೆಯಲ್ಲಿ ವೇದ ಅಂದ್ರೆ ಮಂತ್ರ, ವೇದ ಅಂದ್ರೆ ಪಠಣೆ, ವೇದ ಅಂದ್ರೆ ಅರ್ಥವೇ ಆಗಲಾರದಂತ ನಿಗೂಢ ಜ್ಞಾನ. ಹಾಗಿಲ್ಲ.
ವೇದ ಎಂದರೆ ಜ್ಞಾನ ಎಂದರ್ಥ. 4 ವೇದಗಳಿದ್ದಾವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ನನಗೆ ಗೊತ್ತಿರುವ ಪ್ರಕಾರ 4 ವೇದಗಳಲ್ಲಿರುವ ಎಲ್ಲಾ ಜ್ಞಾನ ರಾಶಿಯನ್ನ 2 ಭಾಗ ಮಾಡ್ತಾರೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ವೇದ ಅಂದ್ರೆ ಏನು ಅಂತ ಗೊತ್ತಿದ್ರೆ ನಾವು ವೇದಗಳಿಗೆ ಹಿಂತಿರುಗುತ್ತಾ ಇದ್ವಿ. ನಮ್ಗೆ ವೇದ ಅಂದ್ರೆ ಮಡಿಯ ವಿಷಯ ಆಗ್ಬಿಟ್ಟಿದೆ. ಕೆಲವು ಸಾರಿ ಯಾರೋ ಮಾಡಿದ ತಪ್ಪಿಗೆ, ಕೆಲವು ಸಾರಿ ನಮಗೆ ಗೊತ್ತಿರಲಾರದ ತಪ್ಪಿಗೆ ವೇದವನ್ನೇ ತಿರಸ್ಕರಿಸುವಷ್ಟು ಮಟ್ಟಿಗೆ ನಾವು ದೊಡ್ಡವರಾಗಿದ್ದೀವಿ. 4 ವೇದಗಳ ಒಟ್ಟು ಜ್ಞಾನ ರಾಶಿಯ ವಿಷಯಾಂಶವನ್ನ 2 ಭಾಗ ಮಾಡ್ತಾರೆ. ಒಂದು ವಿಧಿ, ಮತ್ತೊಂದು ನಿಷಿದ್ಧ. ವಿಧಿ ಅಂದ್ರೆ ಮನುಷ್ಯನೊಬ್ಬನು ಮಾಡಲೇಬೇಕಾದ ಕೆಲಸ. ನಿಷಿದ್ಧ ಅಂದ್ರೆ ಮನುಷ್ಯನೊಬ್ಬನು ಮಾಡಲೇಬೇಡವಾದ ಕೆಲಸ. ವೇದದಲ್ಲಿ ಇದನ್ನು ಬಿಟ್ಟರೆ ಏನೂ ಇಲ್ಲ. ವಿಧಿ ಮಾಡಲೇಬೇಕಾದ ಕೆಲಸ, ನಿಷಿದ್ಧ ಮಾಡಲೇಬೇಡವಾದ ಕೆಲಸ. ನಮಗೆ ನಮ್ಮ ಕರ್ತವ್ಯಗಳಿದಾವೆ, ಜವಾಬ್ದಾರಿಗಳಿದೆ, ಹೊಣೆಗಾರಿಕೆ ಇದೆ. ಆ ಹೊಣೆಗಾರಿಕೆಯನ್ನ ಮೃದು ಮಾತುಗಳಲ್ಲಿ, ಶ್ರೇಷ್ಠ ಮಾತುಗಳಿಂದ ವೇದಗಳು ನಮಗೆ ತಿಳಿಸೋ ಕೆಲಸವನ್ನ ಮಾಡ್ತವೆ. 4 ವೇದಗಳು ಅಂತ ಹೇಳಿದನಲ್ಲ, ಮೊದಲಿನ 3 ವೇದಗಳಿಗೆ ತ್ರಯಿ ಅಂತ ಕರೀತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನ ತ್ರಯಿ ಅಂತ ಕರೀತಾರೆ. 4ನೇ ವೇದದ ಅವಧಿಯನ್ನ ಉತ್ತರ ವೇದ ಅಂತ ಕರೀತಾರೆ. ಮೊದಲ 3 ವೇದಗಳ ಕಾಲವನ್ನ ಪೂರ್ವ ವೇದ ಕಾಲ ಎಂತಲೂ, 4ನೇ ವೇದದ ಅವಧಿಯನ್ನ ಉತ್ತರ ವೇದ ಕಾಲ ಅಂತಲೂ ಕರೀತಾರೆ. ಈ ವೇದಗಳು ಕೇವಲ ಭಗವಂತನ ಪೂಜನೀಯ ಆರಾಧನಾ ಗ್ರಂಥಗಳಲ್ಲ. ವೇದಗಳಲ್ಲಿ ಅಂದಿನ ಕಾಲದ, ಅಂದ್ರೆ ಅವು ರಚನೆಯಾದ ಕಾಲದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿಗಳು ಮತ್ತು ರಾಜಕೀಯ ಸಂಸ್ಥೆಗಳ ಬಗ್ಗೆ ಮಾಹಿತಿ ಇದೆ. ಆಶ್ಚರ್ಯ ಅಂದ್ರೆ ಅದೇ ವೇದಗಳಲ್ಲಿ ಇಂದಿನ ಕಾಲದ ರಾಜಕೀಯ ಸಂಸ್ಥೆಗಳು ಅನುಸರಿಸುವ ಪದ್ಧತಿಯ ಎಲ್ಲಾ ಅಂಶಗಳು ಕೂಡ ಇದ್ದಾವೆ. ವೇದಗಳು 4 ವೇದಗಳನ್ನು ಅನುಸರಿಸಿ ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ತುಗಳು ರಚನೆಯಾದವು. ಬ್ರಾಹ್ಮಣಕಗಳು ಅಂದ್ರೆ ವೇದಗಳಲ್ಲಿರುವ ಮಂತ್ರಗಳನ್ನ ಗದ್ಯ ರೂಪದಲ್ಲಿ ನಮಗೆ ತಿಳಿಸುವಂತಹ ಸಂಗತಿಗಳು. ಅರಣ್ಯಕಗಳು ಅಂದ್ರೆ ಅರಣ್ಯಗಳಲ್ಲಿರುವ ಸನ್ಯಾಸಿಗಳಿಗೆ ಅಥವಾ ಅರಣ್ಯಗಳಲ್ಲಿರುವ ಸನ್ಯಾಸಿಗಳು ರಚನೆ ಮಾಡಿದ ನಿಯಮಗಳು. ಇನ್ನು ಉಪನಿಷತ್ತುಗಳು, ಈ ಉಪನಿಷತ್ತುಗಳು ವೈದಿಕ ಸಾಹಿತ್ಯದ ಕಟ್ಟ ಕಡೆಯ ಭಾಗದಲ್ಲಿ ಬಂದವು. ಆದ್ದರಿಂದ ಅವಕ್ಕೆ ವೇದಾಂಗಗಳು ಅಂತ ಕರೀತಾರೆ, ವೇದಾಂತಗಳು ಅಂತ ಕರೀತಾರೆ. ವೇದಾಂತ ಅಂದ್ರೆ ಉಪನಿಷತ್ತು. ಭಾರತ ದೇಶದ ಅತಿ ಶ್ರೇಷ್ಠ ಆಸ್ತಿಯೇ ಉಪನಿಷತ್ತುಗಳು. ಉಪನಿಷತ್ತು ಎಂದರೆ ನಿಗೂಢವಾದ ಜ್ಞಾನ. ಉಪನಿಷತ್ತು ಅಂದ್ರೆ ನಿಗೂಢವಾದ ಜ್ಞಾನ, ಅಜೇಯವಾದದ್ದು, ರಹಸ್ಯವಾದದ್ದು ಅಂತ ಅರ್ಥ. ಶಬ್ದ ಇದೆಯಲ್ಲ ಉಪನಿಷತ್, ಶಬ್ದದ ಅರ್ಥ ಏನು ಅಂದ್ರೆ ಗುರುವಿನ ಪಾದದ ಹತ್ತಿರ ಕುಳಿತು ಕಲಿಯುವುದು ಎಂದರ್ಥ. ಎಷ್ಟು ಚಂದ ಇದೆ ನೋಡಿ. ಸಹಸ್ರಾರು ವರ್ಷಗಳ ಹಿಂದೆ ಜಗತ್ತಿನ ಕಲ್ಯಾಣಕ್ಕಾಗಿ ಆಸೆ ಇರುವಂತಹ ವ್ಯಕ್ತಿ, ಜ್ಞಾನ ಇರುವಂತಹ ವ್ಯಕ್ತಿಯ ಹತ್ತಿರ ಹೋಗಿ ಜ್ಞಾನಿಯ ಪಾದದ ಹತ್ತಿರ ಕುಳಿತು ಜ್ಞಾನಾಸ್ವಾದನೆಯನ್ನ ಮಾಡುವುದಕ್ಕೆ ಉಪನಿಷತ್ತು ಅಂತ ಕರೀತಾರೆ. ನೂರಾರು ಉಪನಿಷತ್ತುಗಳಿದಾವೆ. ಆ ಎಲ್ಲಾ ಉಪನಿಷತ್ತುಗಳು ಕೂಡ ಕೇವಲ ಜ್ಞಾನದ ಬಗ್ಗೆ ಚರ್ಚೆಯನ್ನ ಮಾಡಿದಾವೆ. ಒಂದು ಕಥೆ ಇದೆ, ಬಹುತೇಕ ನಿಮಗೆಲ್ಲ ಗೊತ್ತಿರಬೇಕು. ಉದ್ದಾಲಕ ಅಂತ ಒಬ್ಬ ರಾಜ ಇದ್ದ. ಅವನಿಗೊಬ್ಬ ಮಗ ಇದ್ದ, ಶ್ವೇತಕೇತು ಅಂತ ಅವನ ಹೆಸರು. ಉದ್ದಾಲಕ ಮಗ ಶ್ವೇತಕೇತುವನ್ನ ಕಲಿಯೋದಕ್ಕಾಗಿ ಗುರುಕುಲಕ್ಕೆ ಕಳಿಸಿದ್ದ. ಗುರುಕುಲ ಅಂದ್ರೆ ಭಾರತ ದೇಶದ ಪ್ರಾಚೀನ ಕಾಲದ ಶಿಕ್ಷಣ ಕೇಂದ್ರ, ಓಲ್ಡ್ ಸ್ಕೂಲ್, ಇಂಡಿಯನ್ ಓಲ್ಡ್ ಸ್ಕೂಲ್ ಗುರುಕುಲ. ಈಗ ಕೆಲವರು
ಹೊಸ ಬಿಲ್ಡಿಂಗ್ ಗುರುಕುಲ ಅಂತ ಬೋರ್ಡ್ ಹಾಕ್ತಾರೆ, ಆದ್ರೆ ಗುರುಕುಲ ಅಲ್ಲ. ಗುರುಕುಲದೊಳಗಡೆ ಬೋರ್ಡ್ ಇರಲ್ಲ. ಗುರುಕುಲದೊಳಗಡೆ ಬೋರ್ಡ್ ಇರೋದಿಲ್ಲ. ಬೋರ್ಡ್ ಇರೋದು ಯಾವುದು? ಗುರುಕುಲ ಅಲ್ಲ. ಯಾಕೆ ಅಂದ್ರೆ ಉಪನಿಷತ್ತುಗಳ ಕಾಲದಲ್ಲಿ ಪಾಠ ಬೋಧನೆ ಮಾಡಿದ ಯಾವ ಗುರುವಿನ ಹೆಸರು, ಯಾವ ಶಿಷ್ಯನ ಹೆಸರು ಎಲ್ಲೂ ಉಲ್ಲೇಖನೇ ಆಗಿದೆ. ಅವರು ಕಲಿಸ್ತಿದ್ರು, ಇವರು ಕಲಿತಿದ್ರು. ಅವ್ರು ಏನು ಕಲಿಸ್ತೀವಿ ಅಂತ ಹೇಳ್ತಿರ್ಲಿಲ್ಲ, ಇವ್ರು ಏನು ಕಲಿಬೇಕು ಅಂತ ಕೇಳ್ತಿರ್ಲಿಲ್ಲ. 8-10 ವರ್ಷ ನಿರಂತರವಾಗಿ ಜ್ಞಾನಾರ್ಜನೆ ನಡೀತಲೇ ಇತ್ತು. ಶಿಷ್ಯ ಬೆಳೀತಿದ್ದ, ಗುರು ಹರ್ಷ ಪಡ್ತಿದ್ದ. ಶ್ವೇತಕೇತುನ ಕಳಿಸಿದ್ರು ಗುರುಕುಲಕ್ಕೆ. 8 ವರ್ಷ ಮಗ ಗುರುಕುಲದಲ್ಲಿದ್ದ. ಗುರುಕುಲದಲ್ಲಿ ಕಲಿಯೋದೆಲ್ಲ ಆದ್ಮೇಲೆ ಮಗ ಊರಿಗೆ ಬರೋ ವಾತಾವರಣ ನಿರ್ಮಾಣ ಆಗಿತ್ತು. ಊರಿಗೆ ಬರೋನಿದ್ದ, ಎಲ್ಲಾ ಮುಗಿಸ್ಕೊಂಡು, ಸ್ಕೂಲ್ ಮುಗಿಸ್ಕೊಂಡು, ಅಧ್ಯಯನ ಮುಗಿಸ್ಕೊಂಡು. ಯಾವ ದಿನ ಶ್ವೇತಕೇತು ಊರಿಗೆ ಬರ್ತಾ ಇದ್ದನೋ ಆ ದಿನ ಊರಲ್ಲಿ ಸಂಭ್ರಮ ಇತ್ತು. ಯಾಕೆ ಅಂದ್ರೆ ಅವ ರಾಜನ ಮಗ ಆಗಿದ್ದ. ರಾಜನ ಮಗ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಊರಿಗೆ ಬರ್ತಾ ಇದ್ದಾನೆ ಅಂತ ಸ್ವಾಗತಕ್ಕೆಲ್ಲ ಸೇರಿದ್ರು. ರಾಜನ ಮಗ ಊರಿಗೆ ಬಂದ, ಊರಿಂದ ಅರಮನೆಗೆ ಬಂದ. ಅರಮನೆಗೆ ಬಂದ ಮಗನ್ನ ಅಪ್ಪ ಕಿಟಕಿಯೊಳಗಡೆ ನೋಡಿದ. ಮಗ ಹೆಂಗ್ ಬರ್ತಿದ್ದ ಅಂದ್ರೆ ತಲೆ ಎತ್ತರಿಸಿ, ಎದೆ ಉಬ್ಬಿಸಿ, ನಾನೆಲ್ಲಾ ಕಲಿತು ಬಿಟ್ಟೆ ಅನ್ನೋ ಮನೋಭಾವದಿಂದ ಬರ್ತಿದ್ದ. ಇದನ್ನು ನೋಡಿ ಅಪ್ಪನಿಗೆ ಕಸಿವಿಸಿ ಆಯ್ತು. ಮಗನ ಕರೆದ, ಹೇಳಿದ, ಶ್ವೇತಕೇತು ಎಲ್ಲಾ ಕಲ್ತ್ಕೊಂಡು ಬಂದೇನೋ ಅಂತ ಕೇಳಿದ. ಮಗ ಅಂದ, ಅಪ್ಪ ಗುರುಗಳು ಹೇಳಿದ ಎಲ್ಲಾ ಜ್ಞಾನನು ಸಂಪಾದನೆ ಮಾಡ್ಕೊಂಡು ಬಂದೆ. ಅಪ್ಪ ಕೇಳಿದ, ಶ್ವೇತಕೇತು ನಂದೊಂದು ಸಣ್ಣ ಪ್ರಶ್ನೆ ಇದೆ. ಏನ್ ಪ್ರಶ್ನೆ ಅಂದ್ರೆ, ಏನನ್ನ ಕಲಿತ್ರೆ ಇನ್ನೇನನ್ನೂ ಕಲಿಯೋ ಅವಶ್ಯಕತೆ ಇಲ್ವೋ ಅದನ್ನ ನೀನು ಕಲ್ಕೊಂಡು ಬಂದಿದ್ದೀಯೇನೋ ಅಂತ ಕೇಳಿದ. ಎಷ್ಟು ಚೆನ್ನಾಗಿದೆ ನೋಡಿ ಉಪನಿಷತ್ನಲ್ಲಿ ಪಾಠ. ಏನನ್ನ ಕಲ್ಕೊಂಡ್ರೆ, ಏನನ್ನ ತಿಳ್ಕೊಂಡ್ರೆ, ಯಾವುದರ ಅರಿವು ಸಂಪಾದನೆ ಮಾಡಿದ್ರೆ ಇನ್ನೇನು ಕಲಿಬೇಕು ಅಂತ ಅನಿಸೋದಿಲ್ವೋ ಅದನ್ನ ನೀನು ಕಲ್ಕೊಂಡೇನು ಅಂತ ಕೇಳಿದ. ಶ್ವೇತಕೇತು ಅಂದ, ನಮ್ಮ ಗುರುಗಳು ಯಾವತ್ತೂ ಇದ್ರ ಬಗ್ಗೆ ಹೇಳಲೇ ಇಲ್ಲ. ಅಪ್ಪ ಅಂದ, ಮೂರ್ಖ, ಇದು ಹೇಳೋ ವಿಷಯ ಅಲ್ಲವೋ, ಕೇಳಬೇಕು ಅಂತ. ಅಪ್ಪ ಅರಮನೆಯಲ್ಲಿ ನಿನಗೆ ಜಾಗ ಇಲ್ಲ, ವಾಪಸ್ ಗುರುಕುಲಕ್ಕೆ ಹೋಗು ಅಂದ. ಹುಡುಗ ವಾಪಸ್ ಗುರುಕುಲಕ್ಕೆ ಬಂದ. ಗುರುಗಳಿಗೆ ಆಶ್ಚರ್ಯ ಆಯ್ತು. 8 ವರ್ಷ ಎಲ್ಲಾ ಕಳಿಸಿದ್ರು, ಯಾಕೆ ವಾಪಸ್ ಬಂದ ಅಂತ ಶಿಷ್ಯನ್ ಕೇಳ್ದ. ಶಿಷ್ಯ ಹೇಳ್ದ, ಗುರುಗಳೇ ನಮ್ಮ ಅಪ್ಪ ಹೇಳ್ದ ಏನನ್ನು ಕಲ್ಕೊಂಡ್ರೆ ಇನ್ನೇನೂ ಕಲಿಯುವ ಅವಶ್ಯಕತೆ ಇಲ್ವೋ ಅದನ್ನು ಕಲ್ಕೊಂಡು ಬಾ ಅಂತ ಕಳಿಸಿದಾನೆ. ಗುರುಗಳು ಎಷ್ಟು ಬುದ್ಧಿವಂತರಿದ್ರು ಅಂದ್ರೆ, ಶ್ವೇತಕೇತು ಅದನ್ನು ಕಲಿಸೋದಕ್ಕೆ ನನಗೂ ಬರೋದಿಲ್ಲ ಕಣೋ ಅಂತ ಹೇಳಿದ್ರು. ಶಿಷ್ಯ ಹೇಳಿದ, ಗುರುಗಳೇ ನೀವು ಅದನ್ನು ಕಲಿಸ್ತಾ ಇದ್ರೆ ನಮ್ಮಪ್ಪ ನನ್ನ ಮನೆಗೆ ಕರ್ಕೊಳ್ಳೋದಿಲ್ಲ. ಶ್ವೇತಕೇತು ಅದನ್ನ ನನಗ್ ಕಲಿಸೋದಕ್ಕೆ ಬರೋದಿಲ್ಲ ಅಂದೆ. ಕಲಿಸೋದಕ್ಕೆ ಬರೋದಿಲ್ಲ ಅಂತ ಎಲ್ಲಂದೆ. ಒಂದು ಉಪಾಯ ಇದೆ, ಕೆಲಸ ಮಾಡು, ನಮ್ ಗೋಶಾಲೆಗೆ ಹೋಗು, 400 ಆಕಳಿದಾವೆ, ಎಲ್ಲಾ ಆಕಳ ಬಿಚ್ಕೋ, ಕಾಡಿಗೆ ಹೊಡ್ಕೊಂಡು ಹೋಗು, ಆ ಆಕಳನ್ನೆಲ್ಲ ಮೇಯಿಸು, ವಾಪಸ್ ಬಾ. ಯಾವಾಗ ಬಾ ಅಂದ್ರೆ 400 ಆಕಳ 1000 ಆಕಳ ಆದ್ಮೇಲೆ ವಾಪಸ್ ಬಾ ಅಂತ ಹೇಳಿದ್ರು ಗುರುಗಳು. ಈಗ ಇವನು ಇಲ್ಲ ಅನ್ನೋದಕ್ಕೂ ಬರೋದಿಲ್ಲ. ಹೋಗಿ ಒಂದೇ ದಿವ್ಸಕ್ಕೆ 400 ಆಕಳನ 1000 ಆಕಳ ಮಾಡೋದಕ್ಕೂ ಬರೋದಿಲ್ಲ. ಅರಮನೆಗೆ ಹೋಗ್ಬೇಕಾದ್ರೆ ಗುರುಗಳ ಮಾತು ಕೇಳಬೇಕು. ಗುರುಗಳ ಮಾತು ಕೇಳಿದ್ರೆ ಅಪ್ಪ ಹೇಳಿದ್ದು ತಿಳಿತದೆ. ಹ್ಞೂ ಅಂದ. ಸಣ್ಣ ಹುಡುಗಿದ್ದ, ಗೋಶಾಲೆಗೆ ಹೋದ, 400 ಆಕಳ ಬಿಚ್ಕೊಂಡ, ಕಾಡಿ ಕರ್ಕೊಂಡು ಹೋದ. ಹಸು ಆಗ್ತಿತ್ತು, ಹಣ್ಣು ತಿಂತಿದ್ದ, ನೀರಡಿಕೆ ಆಗ್ತಿತ್ತು, ನೀರು ಕುಡಿತಿದ್ದ. ಅಲ್ಲಿ ಇಲ್ಲಿ ಸಮಯ ಪಾಸ್ ಮಾಡಿದ. ಈ ಕಡೆ ನೋಡ್ರಿ, ಈ ಕಡೆ ಇದಕ್ಕೊಂದು ಸಿಗ್ನಲ್ ಮಾಡ್ಬೇಕಲ್ಲ, ನನ್ನ ಕಡೆನ ನೋಡ್ರಿ ಅನ್ನಕೊಂದು ಸಿಗ್ನಲ್ ಮಾಡೋದು. ಇದಕ್ಕೇನ್ ಮಾಡೋದು? ಈಗ ಹಿಂಗ್ ಮಾಡಿದ್ರೇನು ಏನು ಅಂತ ಕೇಳಿ ಹೊಡಿಬೇಡ. ಹಿಂಗ್ ಮಾಡಿದ್ರೇನು, ಹಿಂಗ್ ಮಾಡಿದ್ರೇನು, ನನ್ನ ಕಡೆ ನೋಡ್ರಿ ಅನ್ನಕ್ಕೆ ಏನ್ ಸಿಗ್ನಲ್ ಮಾಡೋದು? ಅಲ್ಲ, ನೀವು ಎಷ್ಟೊಂದು ನನ್ನ ಕಡೆ ನೋಡುದಿಲ್ಲ. ನೀವು ಮಜಾ ಇದೆ.
ಒಬ್ರು ನೇತಾರರು ಬಂದಿದ್ದಾರೆ. ಈ ಕಥೆ ಮುಗಿಸ್ಬಿಡ್ತೀನಿ, ಆಮೇಲೆ ಆ ಕಡೆ ನೋಡುವಂತ. 400 ಆಕಳು ಕಾರಿಗೆ ಹೊಡ್ಕೊಂಡು ಹೋದ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಮಜಾ ಇತ್ತು. ಯಾವುದೂ ಕೆಲಸ ಮೊದಲನೇ ದಿನ, 2ನೇ ದಿನ, 3 ದಿನ ಭಾರಿ ಮಜಾ ಅನಿಸ್ತವೆ. 4ನೇ ದಿನ, 5ನೇ ದಿನ ಭಾರಿ ತ್ರಾಸ ಆಗಕ್ ಚಾಲು ಮಾಡ್ತೇವೆ. ನೀವು ಯಾವ್ದಾದ್ರು ಕೆಲಸ ಮಾಡಿ ನೋಡಿಬೇಕಾದ್ರೆ ಅಪ್ಪ ಅವ್ರು ಏನಾದ್ರು ಹೇಳಿದ್ರು ಅಂತ ಇಟ್ಕೊಳ್ಳಿ, ನೋಡಿ ನಾಳೆಯಿಂದ ಪ್ರತಿ ಮನೆಯನ್ನ ಸ್ವಚ್ಛ ಇಡಬೇಕು, ಮನೆ ಮುಂದೆ ರಂಗೋಲಿ ಹಾಕ್ಬೇಕು ಅಂತಂದ್ರೆ ಏಕಾಏಕಿ ನಮಗ್ ಭಾರಿ ಪ್ರೋತ್ಸಾಹ ಬರ್ತದೆ, ಹುರುಪು ಬರ್ತದೆ. ಮಾರನೇ ದಿನ ಅಂಗಳ ಎಷ್ಟು ಸ್ವಚ್ಛ ಕಸ ಹೊಡಿತೀವಿ, ಜಗತ್ತಿನ ಯಾವ ಅಂಗಳೂ ಅಷ್ಟು ಸ್ವಚ್ಛ ಇರುತ್ತೆ. 3 ದಿನ ಅಂಗಳಂತದೆ, ಎಷ್ಟು ಹೊಡಿತೀಯ ಬಿಡೋದು. 4ನೇ ದಿನ ಅಂತೀವಿ ಎಲ್ಲರೂ ಹೊಡೆದಾರೇನು, ನಾವೊಬ್ರು ಹೊಡಿಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಏನು ಅನಿಸ್ತದೆ, ಅನ್ಸೋದಿಲ್ಲ? ಎಲ್ಲಾರು ಎಲ್ಲಾ ಕೆಲಸನ ಒಂದೇ ರೀತಿ ಮಾಡಿದ್ರೆ ಯಶಸ್ಸು ಸಿಗ್ತದೆ. ಆದ್ರೆ ಕೆಲಸದೊಳಗಡೆ ಹಾಗೆ ರುಚಿ ಇರೋದಿಲ್ಲ. ಶ್ವೇತಕೇತು ಸಣ್ಣ ಹುಡುಗ, ದೊಡ್ಡ ಕಾಡು, ದೊಡ್ಡ ದೊಡ್ಡ ಗಿಡ, ಗಮ್ಯವಾದ ಕಾಡು, 400 ಆಕಳು. ಆಕಳಕ್ ಮಾತಾಡಕ್ ಇವ ಏನ್ ಮಾಡ್ಬೇಕು, ಯಾರನ್ನ ಕೇಳ್ಬೇಕು? ಗುರುಗಳು ಹೇಳಿದ್ದಾರೆ 400 ಆಕಳು 1000 ಆಗ್ಬೇಕು. ಸುಮ್ಮನೆ ಆಕಳ ನೋಡ್ಕೋತ ಕೂಡ್ತಿದ್ದ. ವಾರ ಹೋಯ್ತು, 15 ದಿನ ಹೋಯ್ತು, ತಿಂಗಳಾಯ್ತು. ಅಪ್ಪ ಹೇಳಿದ್ ನೆನಪಿಗೆ ಬಂದು, ಏನನ್ನ ಕಲಿತ್ರೆ ಇನ್ನೇನೂ ಕಲಿಯೋದು ಉಳಿಯೋದಿಲ್ವೋ, ಅದನ್ನು ಕಲ್ತಿದ್ದಿ ಏನು ಅಂತ ವಿಚಾರ ತಲೆಗೆ ಬಂತು. ಇಲ್ಲಿ ಪಾಠ ಮಾಡೋರು ಯಾರಿಲ್ಲ, ವಿಷಯ ಏನು ಅಂತಲೂ ಗೊತ್ತಿಲ್ಲ. ಆದ್ರೂ ಇಲ್ಲಿದ್ರೆ ನೀನ್ ಕಲಿತೀಯ ಅಂತ ಗುರುಗಳು ಹೇಳಿದ್ರು. 1 ತಿಂಗಳಾದ್ಮೇಲೆ ದಿನೇ ದಿನೇ ಅವನ ಮನಸ್ಸಿನ ಒಳಗಡೆ ಇದ್ದ ಎಲ್ಲಾ ವಿಚಾರಗಳು ಹೊರಗಡೆ ಬರೋದಕ್ಕೆ ಚಾಲುವಾದವು. ಮನಸ್ಸು ಖುಲ್ಲಾ ಆಗೋದಕ್ಕೆ ಪ್ರಾರಂಭ ಆಯ್ತು. ಯಾವಾಗ ಮನಸ್ಸು ಖುಲ್ಲಾ ಆಯ್ತೋ, ಸ್ವಚ್ಛ ಆಯ್ತೋ, ಆವಾಗ ಶ್ವೇತಕೇತು ನಿಸರ್ಗನ ಗಮನಿಸೋದಕ್ಕೆ ಪ್ರಾರಂಭ ಮಾಡಿದ. ನಿಸರ್ಗ ಗಮನಿಸೋದಕ್ಕೆ ಯಾವಾಗ ಪ್ರಾರಂಭ ಮಾಡಿದನೋ, ನಿಸರ್ಗದ ಪ್ರತಿಯೊಂದು ವಸ್ತು ಒಂದೊಂದು ಪಾಠ ಹೇಳೋದಕ್ಕೆ ಪ್ರಾರಂಭ ಮಾಡಿದ. ಗಿಡ ನೋಡಿದ, ಗಿಡ ಒಂದು ಪಾಠ ಹೇಳ್ತು. ಗಿಡ ಏನ್ ಹೇಳ್ತು? ಅಲ್ಲೇ ಸುತ್ತಮುತ್ತ ಇದ್ದಂತಹ ಮಣ್ಣು, ಮಣ್ಣಿನೊಳಗಿನ ಶಕ್ತಿ, ಮಣ್ಣಿನ ಆಳದೊಳಗಡೆ ಇರುವಂತಹ ನೀರನ್ನ ಹೀರ್ಕೊಂಡು ಹಣ್ಣು ತಯಾರಿ ಮಾಡಬೇಕು, ಬೇರೆಯವರಿಗೆ ಸುಮ್ಮನೆ ಕೊಟ್ಟು ಬಿಡಬೇಕು ಅಂತ ಹೇಳ್ತು. ಹರಿಯುತ್ತಿದ್ದ ನೀರು ಹೇಳ್ತು, ಹರಿಯೋದನ್ನ ನಿಲ್ಲಿಸಬಾರದು, ಯಾರ ದಾಹನೂ ಹಿಂಗಲಾರದ ಹಾಗೆ ಉಳಿಬಾರದು ಅಂತ ಹೇಳ್ತು. ಕಲ್ಲೊಂದು ಕತೆ ಹೇಳ್ತು, ಮಣ್ಣೊಂದು ಕತೆ ಹೇಳ್ತು, ಗಾಳಿ ಒಂದು ಕತೆ ಹೇಳ್ತು. ಹೀಗೆ ನಿಸರ್ಗ ಹೇಳಿದ ಕಥೆಗಳನ್ನ ಕೇಳ್ತಾ 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 ವರ್ಷಾನುಗಟ್ಲೆ ಕಾಡಲ್ಲೇ ಕಳೆದ. ಒಂದ್ಸಾರಿ ಸುಮ್ಮನೆ ಕೂತಿದ್ದ. 1000 ಆಕಳಾಗಿದ್ದು, ವರ್ಷಾನುಗಟ್ಲೆ ಹೋಗಿತ್ತು. ಅಷ್ಟೊತ್ತಿಗೆ ಶ್ವೇತಕೇತುವಿಗೆ ಗುರುಗಳ ಹತ್ರ ಹೋಗ್ಬೇಕು ಅನ್ನೋದು ನೆನಪಿರ್ಲಿಲ್ಲ, ಅಪ್ಪನ ಅರಮನೆಗೆ ಹೋಗ್ಬೇಕು ಅನ್ನೋ ಆಸೆನೂ ಇರ್ಲಿಲ್ಲ. ಅವಾಗ ಏನಾಯ್ತು ಅಂದ್ರೆ, ಉಪನಿಷತ್ಕಾರ ಬರೀತಾರೆ, ಆ 1000 ಆಕಳು ಒಳಗಡೆ ಇದ್ದ ಒಂದು ಹಿರಿಯ ಆಕಳು ಬಂದು ಶ್ವೇತಕೇತುವಿಗೆ ತಿವಿದು ಹೇಳ್ತಂತೆ, ನಾವು 1000 ಜನ ಆಗಿದ್ದೀವಿ, ನಡಿ ಅರಮನೆಗೆ ಹೋಗೋಣ ಅಂತ ಕರೀತಾರೆ. ಶ್ವೇತಕೇತು ಎಲ್ಲಾ ಆಕಳು ಕರ್ಕೊಂಡು ಗುರುಗಳ ಹತ್ರ ಬಂದಂತೆ. ಗುರುಗಳು ಕೇಳಿದ್ರಂತೆ, ನಿಮ್ಮಪ್ಪ ಅದೇನೋ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ನಲ್ಲ, ಏನು ಕೇಳು ಅಂತ. ಶ್ವೇತಕೇತು ಹೇಳಿದಂತೆ, ಗುರುಗಳೇ, ಇನ್ ಏನೂ ತಿಳಿಯಬೇಕು ಅನ್ನೋ ಆಸೆ ನನ್ನ ಒಳಗಡೆ ಇಲ್ಲ, ನಾನು ಅರಮನೆಗೆ ಹೋಗ್ತೀನಿ, ಬಿಟ್ಟು ಬಿಡಿ ಅಂತ ಹೇಳಿದಂತೆ. ಉಪನಿಷತ್ತುಗಳು ನಮ್ಮ ದೇಶದ ಜ್ಞಾನ ವಾಂಗ್ಮಯವನ್ನ ವಿಸ್ತರಿಸಿದ ವಿಧಾನ ನೋಡಿದ್ರೆ ನಾವು ಎಷ್ಟು ಶ್ರೀಮಂತರು ಅಂತ ಗೊತ್ತಾಗ್ತದೆ. ಈಶಾವಾಸ್ಯ ಉಪನಿಷತ್, ಮುಂಡಕ ಉಪನಿಷತ್, ಕೇನ ಉಪನಿಷತ್, ಬೃಹದಾರಣ್ಯಕ ಉಪನಿಷತ್, ಐತರೇಯ ಉಪನಿಷತ್, ಕೌಶೀತಕಿ ಉಪನಿಷತ್, 200ಕ್ಕೂ ಹೆಚ್ಚು ಉಪನಿಷತ್ತುಗಳಿದೆ. ಆ ಒಟ್ಟು ಉಪನಿಷತ್ತುಗಳಲ್ಲಿ ಜ್ಞಾನವನ್ನ ಉತ್ಕರ್ಷ ಮಾಡುವಂಥ, ವ್ಯಕ್ತಿಯ ಅಂತರಂಗವನ್ನ ಶುದ್ಧ ಮಾಡುವಂತ ಪ್ರಯತ್ನ ಹೆಮ್ಮರದ ರೂಪದಲ್ಲಿ ಬೆಳೆದಿರೋದನ್ನು ನಾವು ನೋಡ್ತೇವೆ. ಇದು ವೇದಗಳ ಕಾಲದಲ್ಲಿ ಆದಂತಹ ಜ್ಞಾನ ಯಜ್ಞ. ಆಮೇಲೆ ಸ್ಮೃತಿಗಳು ರಚನೆ ಆದವು, ಆಮೇಲೆ ಪುರಾಣಗಳು ರಚನೆ ಆದವು. ಪುರಾಣ ಅಂದ ತಕ್ಷಣ ನಿಮ್ಗೆಲ್ಲ ಶಬ್ದ ಪರಿಚಯ ಇದೆ, ಆದ್ರೆ ಗೂಢಾರ್ಥ ನಮಗನ್ಸೋ ಮಟ್ಟಿಗೆ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ದೇಶದಲ್ಲಿ 18 ಪುರಾಣಗಳಿದಾವೆ. ಎಷ್ಟು ಪುರಾಣಗಳಿದಾವೆ?
ಈ ಪುರಾಣ ಅನ್ನೋ ಶಬ್ದನ ನಾವು ಎಷ್ಟು ಹಗುರು ಮಾಡಿದೀವಿ ಅಂದ್ರೆ, ಯಾರಾದ್ರೂ ಏನಾದ್ರೂ ಹೇಳಾಕ್ ಚಾಲೂ ಮಾಡಿದ್ರೆ ಸಾಕ್ ಮಾಡ್ ನಿನ್ ಏನಂತೀವಿ, ಸಾಕ್ ಮಾಡ್ ನಿನ್. ನಮ್ದೆಲ್ಲ ಪುರಾಣ ಆಗೋಂಗಿದ್ರೆ ನಮ್ಮನ್ನ ಯಾಕೆ ಇಲ್ಲಿ ಬಿಡ್ತಿದ್ರು? ನಮ್ದು ಪುರಾಣ ಅಲ್ಲ, ನಮ್ದು ಒಣ ಕಥೆ. ಒಣ ಕಥೆಗೂ ನಾವು ಪುರಾಣ ಅಂತೀವಿ. ಹಂಗ ಅಪಭ್ರಂಶ ಆಗೋ ಹಾಗೆ, ಅಪಾರ್ಥ ಆಗೋ ಹಾಗೆ ಶಬ್ದ ಬಳಸಬಾರ್ದು. ಕೆಲವು ಜನ ಮಾತಾಡ್ಬೇಕಾದ್ರೆ ಏನಂತಾರ ಗೊತ್ತೇನು? ಹಾಸ ಗೆಳೆಯ ಏನಾದ್ರೂ ತಪ್ಪು ಮಾಡಿದಾಗ ಬಾರಮ್ಮ ಗುರು ಇರ್ಲಿ ನೋಡೋಣ ಅಂತಾರೆ. ಗುರು ಅನ್ನೋ ಶಬ್ದನ ಗೆಳೆಯ ಬಳಸೋದಕ್ಕೆ ಅವಕಾಶ ಐತೇನು? ಅದು ಅಂಥ ಸಂದರ್ಭದಲ್ಲಿ ಬಳಸಿದ್ರೆ ಸರಿ, ಏನ್ ಬಳಸಬಾರ್ದು ಹಾಗೆ. ಇವು ತುಂಬಾ ಗಂಭೀರ ಅರ್ಥವನ್ನ ಒಳಗೊಂಡಂತ ಶ್ರೇಷ್ಠ ಶಬ್ದಗಳು. ಗುರು, ಶಿಷ್ಯ, ಪುರಾಣ, ಇತಿಹಾಸ, ಪ್ರವಚನ. ಮನ್ಯಾಗ ಗಂಡ ಹೆಂಡತಿ ಮಕ್ಕಳು ಇದ್ರು ಅಂದ್ರೆ ಒಬ್ರು ಯಾರಾದ್ರೂ ಬಹಳ ಮಾತಾಡಿದ್ರೆ ಉಳಿದವರೆಲ್ಲ ಏನಂತಾರೆ? ಸಾಕ್ ಮಾಡ್ ನಿನ್ ಪುರಾಣ ಅಂತಾರೆ. ಅವ ಏನ್ ಪುರಾಣ ಹೇಳ್ತಿರ್ತಾನೆ? ಸಾಕ್ ಮಾಡ್ ಪ್ರವಚನ ಅಂತಾರೆ. ಹಂಗೆಲ್ಲ ಮಾತಾಡಬಾರ್ದು. ಇದು ಸಂಸ್ಕೃತಿಯನ್ನ ಬೆಳೆಸುವ ಒಂದು ವಿಧಾನನೇ. ಮನೆಯಲ್ಲಿ ಹೇಗೆ ಮಾತಾಡಬೇಕು ಅಂತನೂ ಗೊತ್ತಿರ್ಬೇಕು. ನಮ್ ದೇಶದಲ್ಲಿ ಎಷ್ಟು ಪುರಾಣಗಳಿದಾವೆ? 18 ಪುರಾಣಗಳಿದಾವೆ. ಪುರಾಣ ಅಂದ್ರೆ ಅದಕ್ಕೆ 5 ಲಕ್ಷಣಗಳಿರ್ಬೇಕು. ಅವಕ್ ಮಾತ್ರ ಪುರಾಣ ಅಂತ ಕರೀತಾರೆ. ಬರೀ ಕಥೆ ಬರೆದ್ರೆ ಪುರಾಣ ಅಂತ ಕರೆಯೋದಿಲ್ಲ. ನಿಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾನುಚರಿತೆ, ಇವು 5 ಲಕ್ಷಣಗಳಿರ್ಬೇಕು. ನಿಸರ್ಗ ಅಂದ್ರೆ ಜಗತ್ತು ಸೃಷ್ಟಿ. ಈ ಜಗತ್ತು ಹೇಗೆ ಸೃಷ್ಟಿ ಆಯ್ತು, ಜೀವರಾಶಿಗಳ ಉಗಮ ಹೇಗಾಯ್ತು, ಮನುಷ್ಯನ ಜೀವನದ ವಿಕಾಸ ಹೇಗೆ ಆಯ್ತು ಅನ್ನೋ ಮಾಹಿತಿ ಎಲ್ಲ ಪುರಾಣದಲ್ಲೇ ಸಿಗೋದು. ಆದ್ರೂ ನಾವು ಹೇಳ್ತೀವಿ ಸಾಕ್ ಮಾಡ್ ನಿನ್. ನಮ್ಗೆ ಪುರಾಣ ಅಂದ್ರೆ ಏನು ಗೊತ್ತೇ ಇಲ್ವ. ಪ್ರತಿಸರ್ಗ ಅಂದ್ರೆ ಪುನರ್ ಸೃಷ್ಟಿ. ವಂಶ ಅಂದ್ರೆ ದೇವರು ಸಂತರ ಚರಿತೆ. ಮನ್ವಂತರ ಅಂದ್ರೆ ಮನುವಿನ ಕಾಲ. ವಂಶಾನುಚರಿತೆ ಅಂದ್ರೆ ರಾಜವಂಶಗಳ ಕಾಲ. 18 ಪುರಾಣ ಇದಾವೆ. ವಾಯು ಪುರಾಣ, ಬ್ರಹ್ಮಾಂಡ ಪುರಾಣ, ಗರುಡ ಪುರಾಣ, ವಿಷ್ಣು ಪುರಾಣ, ಮತ್ಸ್ಯ ಪುರಾಣ, ಶಿವಪುರಾಣ, ಪದ್ಮ ಪುರಾಣ, ಸ್ಕಂದ ಪುರಾಣ. ಇವೆಲ್ಲ ಪುರಾಣಗಳು. ಇವನ್ನೆಲ್ಲ ರಚನೆ ಮಾಡಿದವರು ವ್ಯಾಸ ಮಹರ್ಷಿಗಳು. ಯಾರು ರಚನೆ ಮಾಡಿದ್ರು? ಈ ಕಡೆ ನೋಡ್ರಿ, ಏನ್ ಮಾಡ್ಬೇಕು? ಇದಕ್ಕೊಂದು ಸಿಗ್ನಲ್ ಮಾಡ್ಬೇಕ್ರ. ಹಿಂಗ್ ಮಾಡೋದು. ಈ ಕಡೆ ನೋಡಿ. ಪುರಾಣಗಳನ್ನು ರಚನೆ ಮಾಡಿದವರು ಯಾರು? ಎಷ್ಟು ಪುರಾಣಗಳಿದೆ? 18 ಪುರಾಣಗಳಲ್ಲಿ ಏನಿದೆ ಅಂತ 2 ಮಾತಲ್ಲಿ ಹೇಳಿ. 18 ಪುರಾಣಗಳಲ್ಲಿ ಏನಿದೆ ಅನ್ನೋದನ್ನ ಒಂದು ಶ್ಲೋಕದ 2 ಮಾತುಗಳಲ್ಲಿ ನಮ್ಮ ಹಿರಿಯರು ಬರೆದಿಟ್ಟಿದ್ದಾರೆ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ. 18 ಪುರಾಣಗಳ ವ್ಯಾಸನ ಎಲ್ಲಾ ಮಾತುಗಳನ್ನ 2 ಮಾತಿನಲ್ಲಿ ಹೇಳಿದ್ದಾರೆ. ಅಂದ್ರೆ ನೀವು ಮನೆಗೆ ಹೋಗಿ ಹೇಳ್ಬೇಕು, ಇವತ್ತು 18 ಪುರಾಣ ಕಲ್ಕೊಂಡು ಬಂದ್ವಿ ಅಂತ ಹೇಳ್ತೀರಲ್ಲ. ಏನ್ ಹೇಳ್ತೀರಿ? ತಪ್ಪು. ಅವ್ರು ಯಾರು ಯಾವ್ಯಾವ ಪುರಾಣ ಲಿಸ್ಟ್ ಕೊಡಿದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಯಾರಿಗೂ ಏನು ಗೊತ್ತೈತಿ ಅಂತ ಹೇಳ್ಬಾರ್ದು. ಏನಾರ ಹೇಳ್ರಿ, ಗೊತ್ತೈತಿ ಅಂತ ಹೇಳ್ಬೇಡ್ರಿ. ಯಾಕಂದ್ರೆ ನಮಗೇನು ಗೊತ್ತಿಲ್ಲ. ಈಗ ನಾ ಹೇಳಿದ್ನಲ್ಲ, ಅಷ್ಟು ವೇದಗಳು, ಅಷ್ಟು ಸ್ಮೃತಿಗಳು, ಅಷ್ಟು ಉಪನಿಷತ್ತುಗಳು ನಮಗೇನು ಗೊತ್ತದೆ ಹೇಳ್ರಿ? ನಮಗ್ ಬಹಳ ಅಂದ್ರೆ 10-20 ಶಬ್ದ, 4 ಮಾಹಿತಿ ಗೊತ್ತಿರ್ತಾವ. ಆದ್ರೂ ನಾವು ನಾನು ಶಾಣೆ ಅಂತ ಬಹಳ ಬೀಗ್ತಿರ್ತೀವಿ. ಬೀಗೋದು ಜೀವನ ಅಲ್ಲ, ಬಾಗೋದು ಜೀವನ. ಯಾವುದು ಬಾಗುತ್ತದೋ ಅದು ಉಳಿತದೆ, ಯಾವುದು ಬೀಗುತ್ತದೋ ಅದು ಅಳೀತದೆ. ಬೀಗೋದು ಬೇಡ, ಬಾಗಬೇಕು ಅಂತ ಹೇಳೋದು ಈ ವೇದ ಪುರಾಣಗಳೇ. ಅದನ್ನು ಹೇಳಿದಾರೆ ನೋಡಿ ಎಷ್ಟು ಚಂದ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ. ಏನು 2 ಮಾತು? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. 18 ಪುರಾಣ ಮುಗುದು. ಹಿಂಗ್ ಮಾಡ್ಬೇಕಲ್ಲ ನಾನು. ಹಿಂಗ್ ಮಾಡಿದ್ರೆ ಏನ್ ಮಾಡೋದು? ಚಪ್ಪಾಳೆ ಹೊಡೆಯೋದು. 18 ಪುರಾಣ ಹೇಳಿದನ ಈಗ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಖಲಾಸ್. 18 ಪುರಾಣ ಮುಗಿದು. ಏನ್ ಹೇಳ್ಯಾರ 18 ಪುರಾಣದಾಗ? ಪುರಾಣದ ಕಥೆ ಏನಾದ್ರೂ ಇರ್ಲಿ, ಆ ಕಥೆಗಳನ್ನೆಲ್ಲ ಮಥಿಸಿ ಬಂದ ನವನೀತನ 2 ಮಾತನ್ನ ಹೇಳ್ಯಾರ. ಏನು?
ಪರೋಪಕಾರವನ್ನ ಮಾಡುವುದೇ ಪುಣ್ಯ, ಮತ್ತೊಬ್ಬರಿಗೆ ತೊಂದರೆ ಕೊಡುವುದೇ ಪಾಪ. 18 ಪುರಾಣಗಳ ಸಾರಾಂಶ ಇದು. ಏನ್ ಅದ್ಭುತ ಅಲ್ಲ? ಸಾಧ್ಯ ಆದ್ರೆ ಪುರಾಣಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡು. ವೇದಾಂಗಗಳ ರಚನೆ ಆಯ್ತು, ದರ್ಶನಗಳ ರಚನೆ ಆಯ್ತು, ಉಪವೇದಗಳ ರಚನೆ ಆಯ್ತು, ಮಹಾಕಾವ್ಯಗಳ ರಚನೆ ಆಯ್ತು. ಮಹಾಕಾವ್ಯಗಳು ಅಂದ್ರೆ ಯಾವುದು? ಮಹಾಕಾವ್ಯಗಳು ಅಂದ್ರೆ ಯಾವುದು? ರಾಮಾಯಣ, ಮಹಾಭಾರತ. ಏನ್ ರಾಮಾಯಣ, ಏನ್ ಮಹಾಭಾರತ? ರಾಮಾಯಣ ಮಹಾಭಾರತ ಅಂದ್ರೆ ಕಥೆ ಅಲ್ಲ. ನಮ್ ಜನ ಅದನ್ನು ಬಹಳ ಹಗುರು ಮಾತಾಡ್ತಾರ. ಏನ್ ಅವ್ರ ಮನೇನ್ ರಾಮಾಯಣ ಅಂತಾರೆ. ಅಲ್ಲಿ ರಾಮನೂ ಇಲ್ಲ, ಸೀತಾನೂ ಇಲ್ಲ. ಇವರ ರಾಮ, ಇವರ ಸೀತಾ. ಯಾರು ಏನಾದ್ರು ಕೇಳಿದ್ರೆ ಬುದ್ಧಿ, ನಂದೇ ನಂಗ್ ಮಹಾಭಾರತ ಆಗೈತಿ ಅಂತಾರೆ. ಮಹಾಭಾರತ ಆಗಿದ್ದು ದ್ವಾಪಾರ ಯುಗದಲ್ಲಿ, ರಾಮಾಯಣ ಆಗಿದ್ದು ತ್ರೇತಾಯುಗದಲ್ಲಿ. ಕಲಿಯುಗದಾಗ ಮನ್ಯಾಗ ಕೂತ್ ಹೇಳ್ತಾರೆ, ನನ್ನ ರಾಮಾಯಣನ ನನಗೆ ತಿಳಿದಿಲ್ಲ, ನಂಗ್ ಮಹಾಭಾರತ ಆಗೈತಿ. ಹಂಗ ಮಾತಾಡಬಾರ್ದು. ರಾಮಾಯಣ ಅಂದ್ರೆ ಅದೊಂದು ಶ್ರೇಷ್ಠ ಜೀವನದ ಕಥೆ. ಅದು 7 ಖಾಂಡಗಳಲ್ಲಿ ರಾಮಾಯಣ ಇದೆ. ಮೊದಲು ರಾಮಾಯಣ ರಚನೆ ಆದಾಗ, ರಾಮಾಯಣ ರಚನೆ ಮಾಡಿದವರು ಯಾರು ಗೊತ್ತಲ್ಲ ನಿಮಗೆ? ಯಾರು? ವಾಲ್ಮೀಕಿ ಮಹರ್ಷಿಗಳು. ಆ ವಾಲ್ಮೀಕಿ ಮಹರ್ಷಿಗಳು ಮಹರ್ಷಿ ಆಗಿದ್ದೇ ದೊಡ್ಡ ಕಥೆ ಇದೆ. ರತ್ನಾಕರ ದಾರಿಯಲ್ಲಿ ಹೋಗೋರ್ನು ಬರೋರ್ನು ದರೋಡೆ ಮಾಡಿ ಜೀವನ ಮಾಡ್ತಿದ್ದ ಮನುಷ್ಯ. ಒಂದೇ ಒಂದು ಶಬ್ದವನ್ನ ನಿರಂತರವಾಗಿ ಬಳಸಿದ ಪರಿಣಾಮ ಮಹರ್ಷಿಯಾಗಿ ಪರಿವರ್ತನೆಯಾದ. ಆತ ಬರೆದ ಕಥೆ ರಾಮಾಯಣ. ಅದು ಮೊದಲು ರಚನೆ ಆದಾಗ 12,000 ಶ್ಲೋಕಗಳು ಅದರಲ್ಲಿದ್ದು. ಈಗ 24,000 ಶ್ಲೋಕಗಳಿದಾವೆ. ರಾಮಾಯಣದಲ್ಲಿ ಏನಿದೆ? ರಾಮಾಯಣದಲ್ಲಿ ಏನಿದೆ? ಕೋಸಲಾಧಿಪತಿ ಶ್ರೀರಾಮನ ಕಥೆ ಇದೆ. ಶ್ರೀರಾಮ ಯಾರು? ಶ್ರೀರಾಮ ಯಾರು ಅಂದ್ರೆ, ತುಂಬಾ ಸರಳವಾಗಿ ತಿಳಿಯುವ ಹಾಗೆ ಹೇಳಬೇಕು ಅಂದ್ರೆ, ತಂದೆಯ ಮಾತನ್ನ ಉಳಿಸುವುದಕ್ಕಾಗಿ ಸರ್ವಸ್ವವನ್ನೆಲ್ಲ ಸೋದರನಿಗೊಪ್ಪಿಸಿ ನಗು ನಗುತ್ತಾ 14 ವರುಷಗಳ ಕಾಲ ಕಾಡಿಗೆ ಹೋದ ಮಹಾನ್ ವ್ಯಕ್ತಿ ಶ್ರೀರಾಮಚಂದ್ರ. ನೀವು ಜಗತ್ತಿನ ಯಾವುದಾದ್ರೂ ದೇಶದ ನಾಗರಿಕತೆಯ ಇತಿಹಾಸನ ಓದಿ ನೋಡಿ, ಗಮನಿಸಿ ನೋಡಿ. ಹೀಗೆ ನಗು ನಗುತ್ತಾ ಸರ್ವಸ್ವವನ್ನೆಲ್ಲ ತ್ಯಾಗ ಮಾಡಿದ ಒಬ್ಬ ವಿಭೂತಿ ಪುರುಷ ಇದ್ರೆ ಹೇಳಿ? ಎಲ್ಲೂ ಇಲ್ಲ. ರಾಮ ಅಪ್ಪನ ಮುಖ ನೋಡಿದ, ಅಪ್ಪ ಕಣ್ಣೀರ್ ಹಾಕ್ತಿದ್ದ. ರಾಮ ಹೋಗಿ ಕೇಳಿದ, ಅಪ್ಪ ನಾನಿರೋವರೆಗೂ ನಿನ್ ಕಣ್ಣಲ್ಲಿ ನೀರು ಬರಬಾರ್ದು, ಆದ್ರೂ ನೀನ್ ಅಳ್ತಾ ಇದ್ದೀಯ ಯಾಕೆ ಅಂತ. ಇಲ್ಲಿರೋ ಎಲ್ಲಾ ತರುಣಿಯರಿಗೆ ನಂದೊಂದು ಆಗ್ರಹ, ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಕೆಲಸ ಯಾವುದಾಗಬೇಕು ಅಂದ್ರೆ, ನೀವು ಇರೋವರೆಗೂ ನಿಮ್ಮ ತಂದೆ ತಾಯಿ ದುಃಖ ಅವಮಾನ ಅಂತ ಕಣ್ಣೀರ್ ಹಾಕಬಾರ್ದು. ಸಂತೋಷಕ್ಕೆ ಹಾಕಿದ್ರೆ ದೊಡ್ಡ ಮಾತು. ನೀವು ಇದ್ದು ನಿಮ್ಮ ತಾಯಿ ತಂದೆ ಕೊರಗಿದ್ರೆ ಸ್ವರ್ಗಿದ್ರೆ ವೇದನೆ ಪಟ್ಕೊಂಡ್ರೆ ನಿಮ್ಮ ಜೀವನಕ್ಕೆ ಎಳ್ಳಷ್ಟು ಅರ್ಥ ಇಲ್ಲ. ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸೋರು ಮಕ್ಕಳೇ ಅಲ್ಲ. ರಾಮಾಯಣ ಕಲಿಸೋ ಕಥೆ ಇದೆ ನಮಗೆ. ನಾವು ರಾಮಾಯಣ ಓದೋದನ್ನ ಮೂದಲಿಸ್ತೀವಿ. ಮನೆಯಲ್ಲಿ ಯಾರು ರಾಮಾಯಣದ ಕಥೆನೇ ಓದೋದಿಲ್ಲ. ರಾಮಾಯಣದಲ್ಲಿ ಬರೋ ಕಥೆ ಎಷ್ಟು ಶ್ರೇಷ್ಠ ಇದೆ. ಅಪ್ಪ ಕಣ್ಣೀರ್ ಹಾಕ್ತಿದ್ದ. ರಾಮ ಕೇಳ್ದ, ಯಾಕೆ ಅಳ್ತಾ ಇದ್ದೀಯ? ಅಪ್ಪ ಹೇಳ್ದ, ಮಾತು ಕೊಟ್ಬಿಟ್ಟೆ. ಏನ್ ಮಾತು ಕೊಟ್ಟೆ? ನಿಮ್ ಚಿಕ್ಕಮ್ಮನಿಗೆ ನಿನಗ್ ಮಾಡ್ಬೇಕಾಗಿದ್ದ ಪಟ್ಟಾಧಿಕಾರದಲ್ಲಿ ಚಿಕ್ಕಮ್ಮನ ಮಗ ನಿನ್ನ ತಮ್ಮನಿಗೆ ಅಂದ್ರೆ ಭರತನಿಗೆ ಪಟ್ಟ ಕಟ್ತೀನಿ ಅಂತ ಮಾತು. ರಾಮ ಅಂದ, ಅಯ್ಯೋ ಅಪ್ಪ, ಇದಕ್ಕೆ ಯಾಕೆ ಕಣ್ಣೀರ್ ಹಾಕ್ತೀಯ? ಅಭಿಮಾನ ಪಡು. ಅದೆಲ್ಲ ಕಣೋ ಸಮಸ್ಯೆ. ಸಮಸ್ಯೆ ಏನು ಅಂದ್ರೆ, ಬರೀ ಭರತನಿಗೆ ಪಟ್ಟ ಕಟ್ಟೋದಷ್ಟೇ ಅಲ್ಲ, ಭರತ ಆಳುವ ರಾಜ್ಯದಲ್ಲಿ ನಿನಗೆ ಅವಕಾಶ ಇಲ್ಲ. 14 ವರ್ಷ ನೀನು ವನವಾಸಕ್ಕೆ ಹೋಗ್ಬೇಕು. ಅಪ್ಪ, ನೀನು ಅಭಿಮಾನದಿಂದ ಇರೋದೇ ಆದ್ರೆ, ಚಿಕ್ಕಮ್ಮನಿಗೆ ಖುಷಿ ಆಗೋದೇ ಆದ್ರೆ 14 ವರ್ಷ ವನವಾಸ ನಾನು ಸಂತೋಷದಿಂದ ಅನುಭವಿಸ್ತೀನಿ ಅಂತ ಕಾಡಿಗೆ ಹೋಗ್ಬಿಟ್ಟೆ. ಬರೀ ರಾಮ ಕಾಡಿಗೆ ಹೋಗಿದ್ರೆ ವಿಶೇಷ ಆಗ್ತಿರ್ಲಿಲ್ಲ. ಮಾರನೇ ದಿನ ಭರತ ಬಂದ. ಭರತನಿಗೆ ಪಟ್ಟಾಧಿಕಾರ ಅಂತ ಸುದ್ದಿಯಾಗಿತ್ತು. ಭರತ ಕೇಳಿದ, ಅಣ್ಣ ಎಲ್ಲಿದ್ದಾನೆ ಅಂತ ಕೇಳಿದ. ಸುದ್ದಿ ಗೊತ್ತಾಯ್ತು.
ಅಣ್ಣ ಯಾವ ದಿಕ್ಕಿಗೆ ಹೋಗಿದ್ನೋ ಆ ದಿಕ್ಕಿಗೆ ಜನಾನ್ ಕರ್ಕೊಂಡು ಭರತ ಹೋದ. ಅಣ್ಣನ ಕಾಲ್ ಹಿಡ್ಕೊಂಡ. ಅಣ್ಣ, ಅವ್ವ ಆಸೆ ಪಟ್ಲು, ಅಪ್ಪ ದುಡುಕಿ ಬಿಟ್ಟ, ವಾಪಸ್ ನೀನ್ ಬಂದ್ಬಿಡು. ನೀನು ಇರದ ರಾಜ್ಯದಲ್ಲಿ ನಾನು ರಾಜ್ಯಭಾರ ಮಾಡೋದು ದೇವನಿರದ ಗುಡಿ ಒಳಗಡೆ ಆರತಿ ಮಾಡಿದ ಹಾಗೆ ಅಂದ ಭರತ. ಯಾವ ಕಾರಣಕ್ಕೂ ನೀನಿರದ ಸಿಂಹಾಸನದ ಅಧಿಕಾರ ನನಗೆ ಬೇಡ, ನಾನು ನಿನ್ನ ಜೊತೆ ಅರಣ್ಯದಲ್ಲಿ ಉಳಿತೀನಿ ಅಂತ ವಾದ ಮಾಡಿದ. ಆದ್ರೆ ರಾಮನಿಗೆ ಕೊಟ್ಟ ಮಾತು ಉಳಿಸಬೇಕು ಅನ್ನೋ ಛಲ ಇತ್ತು. ಉಪಾಯ ಮಾಡಿದ. ರಾಮಚಂದ್ರ ಪಾದುಕೆಗಳನ್ನ ಕೊಟ್ಟ. ರಾಮಚಂದ್ರನ ಪಾದುಕೆಗಳನ್ನ ಕೋಸಲದ ಸಿಂಹಾಸನದ ಮೇಲೆ ಇಟ್ಟು ಭರತ 14 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದ. ಅಂದ್ರೆ ನಮ್ಮ ರಾಮಾಯಣ, ನಮ್ಮ ಭಾರತ, ನಮ್ಮ ದೇಶದ ಇತಿಹಾಸ ಎಷ್ಟು ಶ್ರೇಷ್ಠ ವಿಚಾರ ಮಾಡಿ. ಸುಮ್ಮನೆ ತಮಾಷೆಗೊಂದು ಮಾತು, ಅಕಸ್ಮಾತ್ ಪಂಚಾಯಿತಿ ಚೇರ್ಮನ್ 6 ತಿಂಗಳು ಪ್ರವಾಸಕ್ಕೆ ಹೋದ್ರೆ, ಹೋಗಲ್ಲ, ಹೋದ್ರೆ ಏನಾಗ್ಬೋದು ಹೇಳಿ? ಏನಾಗ್ಬೋದು? ಇಮ್ಮಿಡಿಯೇಟ್ ಬಾಕಿ ಎಲ್ಲ ಮೆಂಬರ್ಸ್ ಇರ್ತಾರಲ್ಲ, ಅವ್ರು ಕಿಡ್ನಾಪ್ ಆಗ್ತಾರೆ. ಅವ್ರದೇನ್ ಚಾನ್ಸು? 10-20 ದಿವಸ ಅವರೆಲ್ಲ ವೈಭವದ ಪ್ರವಾಸ ಮಾಡಿ ಜೀವಂತ ಇರೋ ಚೇರ್ಮನ್ ಜಾಗದೊಳಗಡೆ ಬೇರೆಯವ್ರನ್ನ ಕುಂಡ್ರಿಸಿ ಬಿಡ್ತಾರೆ. ಕುಣಿಸೋದಿಲ್ಲ. 6 ತಿಂಗಳು ಬಿಡಿ, 1 ವಾರ ಎಲ್ಲರ ಹೋಗಿ ನೋಡಿ ಚೇರ್ಮನ್ ಆದವರು. ಇದನ್ನ ರಾಮಾಯಣ ಕಲಿಸ್ತದೆ. ರಾಮಾಯಣದ ಪ್ರತಿ ಪಾತ್ರಗಳು ನಮಗೆ ಜೀವನದ ಮೌಲ್ಯಗಳನ್ನ ಹೇಳಿಕೊಡ್ತವೆ. ಮಹಾಭಾರತ ಜಯ ಸಂಹಿತೆ ಅಂತ ಕರೀತಾರೆ ಅದನ್ನ. ಅದು ರಚನೆ ಆದಾಗ 24,000 ಶ್ಲೋಕ ಇದ್ದವು. ಈಗ 1,00,000 ಶ್ಲೋಕಗಳಿದಾವೆ. ರಾಮಾಯಣದಲ್ಲಿ ಹೇಗೆ 7 ಕಾಂಡಗಳು, ಮಹಾಭಾರತದಲ್ಲಿ ಹಾಗೆ 18 ಅಧ್ಯಾಯಗಳಿದಾವೆ. 18 ಅಧ್ಯಾಯಗಳಲ್ಲಿ 3 ಅಂಶಗಳನ್ನ ಅವರು ಸೇರಿಸಿದ್ದಾರೆ. 3 ಮಾಹಿತಿ ಯಾವುದು ಅಂದ್ರೆ, 1 ಶ್ರೀಕೃಷ್ಣನ ಮಹಾತ್ಮೆ, 2 ಪಾಂಡವರ ಶಿಷ್ಟತನ, 3 ಕೌರವರ ದುಷ್ಟತನ. ಇಡೀ ಮಹಾಭಾರತ 3 ಸಾಲುಗಳು. ಏನ್ ಮಹಾಭಾರತ, ಏನ್ ಅಶ್ವತ್ಥಾಮ, ಏನ್ ದುರ್ಯೋಧನ, ಏನ್ ದುಶ್ಯಾಸನ, ಏನ್ ದ್ರೌಪದಿ, ಏನ್ ಭೀಮ, ಏನ್ ಅರ್ಜುನ, ಏನ್ ದ್ರೋಣಾಚಾರ್ಯ. ಒಂದೊಂದು ಪಾತ್ರ ಒಂದೊಂದು ಯುಗಕ್ಕಾಗುವಷ್ಟು ಮೌಲ್ಯಗಳನ್ನು ಕೊಡುತ್ತೆ. ಶಾಲಾ ಕಾಲೇಜಿನ ಮಕ್ಕಳು ರಾಮಾಯಣ ಮಹಾಭಾರತ ಓದಿದ್ರೆ ಅವರಿಗೆ ಏಕಾಗ್ರತೆ ಬರೋ ಸಾಧ್ಯತೆ ಇದೆ. ಆದ್ರೂ ಅವ್ರು ರಾಮಾಯಣ ಮಹಾಭಾರತ ಓದೋದಿಲ್ಲ. ಯಾಕೆಂದ್ರೆ ಅವ್ರದ್ದೇ ಅವರಿಗೆ ರಾಮಾಯಣ ಆಗಿರುತ್ತೆ. 6 ಪುಸ್ತಕ, 50-60 ಪಾಠ, 6 ತಿಂಗಳಿಗೆ 2 ಪರೀಕ್ಷೆ, ವರ್ಷಕ್ಕೆ ದೊಡ್ಡ ಪರೀಕ್ಷೆ. ಅಯ್ಯೋ ದೇವ್ರೆ, ಅಪ್ಪ ಅಂತಾನೆ ಸೆಮಿಸ್ಟ್ರು, ಅಪ್ಪ ಅಂತಾನೆ 99 ಆಗ್ಲೇಬೇಕು, ಅವು ಅಂತಾಳೆ 99 ಆದ್ಮೇಲೆ ಇನ್ನೊಂದು ಉಳಿತದಲ್ಲ ಅದನ್ನ ಬಿಡಲೇಬೇಡ. ಅಜ್ಜ ಆಯಿ 6 ತಿಂಗಳಿಗೊಮ್ಮೆ ಜಾತ್ರೆಗೆ ಆರಾಮಿರೋಣಂತ ಊರಿಗೆ ಹೋದ್ರೆ ನಿನ್ ಪರ್ಸೆಂಟ್ ಎಷ್ಟಾಯ್ತು ಅಂತ ಕೇಳ್ತಾರೆ. ಹುಡುಗರು ಓದಬೇಕು, ಊರ್ಲ್ ಹಾಕೋಬೇಕು, ಅವ್ರಿಗೆ ತಿಳಿತಿಲ್ಲ. ಶಾಲೆಗೆ ಹೋದ್ರೆ ಶಾಲೆಯಲ್ಲಿ 1ನೇ ದಿನ ಪಾಠ ಮಾಡುವ ಮೇಷ್ಟ್ರು ಹೇಳ್ತಾರೆ, ನೋಡಿ ವಿದ್ಯಾಭ್ಯಾಸ ಅನ್ನೋದು ಸುಲಭ ಅಲ್ಲ, ನೀವೆಲ್ಲ 100ಕ್ಕೆ 100 ತಗೋಬೇಕು. ಹುಡುಗರು ಅಂತಾರೆ, ಮನೆಯಾಗಿರೋ ಅವ್ರದ್ದು ತಲೆ ಸರಿ ಇಲ್ಲ, ಶಾಲೆಯಾಗಿರೋ ಇವ್ರದ್ದು ತಲೆ ಸರಿ ಇಲ್ಲ, ಊರಾಗಿರೋ ಅಜ್ಜ ಅಜ್ಜಿದು ತಲೆ ಸರಿ ಇಲ್ಲ, ನಾನೊಬ್ಬ ಸುದ್ದಿದ್ದೇನಾಗಿದೆ, ನಂದು ತಲೆ ಕೆಟ್ಟು ಬಿಡ್ಲಿ ಅಂತ. ಅಲ್ಲ ಅಲ್ಲ, ನಮಗೆ ಹಿರಿಯರ ಕಥೆಗಳು ಗೊತ್ತಾದ್ರೆ, ಹಿರಿಯರ ಹೆಜ್ಜೆಗಳು ಅರ್ಥ ಆದ್ರೆ, ಹಿರಿಯರ ಕಷ್ಟ ಕಾರ್ಪಣ್ಯಗಳು ಅರಿವಿಗೆ ಬಂದ್ರೆ, ಹಿರಿಯರ ಜೀವನದ ರೀತಿ ನೀತಿಗಳ ಮಾಹಿತಿ ಸಿಕ್ಕರೆ ನಾವು ಹೇಗೆ ನಡಿಬೇಕು ಅಂತ ಗೊತ್ತಾಗುತ್ತದೆ. ಆದ್ದರಿಂದಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದು, ಇತಿಹಾಸವನ್ನು ಅರಿಯದವ ಇತಿಹಾಸವನ್ನು ಸೃಷ್ಟಿಸಲಾರ. ನಮ್ಮ ಜನ ಹೇಗಿದ್ರು ಅಂತ ಗೊತ್ತಿದ್ರೆ ನಾವು ಹೇಗಿರಬೇಕು ಅಂತ ಗೊತ್ತಾಗ್ತದೆ. ಏನು ಶಿಕ್ಷಣ ಪದ್ಧತಿ ಆಗಿನ ಕಾಲದಲ್ಲಿ ಅಂದ್ರೆ, ಗುರುಕುಲಗಳಲ್ಲಿ, ಘಟಿಕಾ ಸ್ಥಾನಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಂದಿರಗಳಲ್ಲಿ ಶಾಲೆಗಳನ್ನ ನಡೆಸ್ತಿದ್ರು. ಶಾಲೆಯಲ್ಲಿ ಕಲಿಸ್ತಿದ್ದದ್ದೇನು, ಏನು ವಿದ್ಯಾಭ್ಯಾಸ ಹೇಳ್ಕೊಡ್ತಿದ್ರು ಅಂದ್ರೆ, ಈ ಪಾಠ ಪ್ರವಚನ ಎಷ್ಟು ಅದ್ಭುತವಾಗಿ ಇತ್ತು ಅಂದ್ರೆ, ತತ್ವಶಾಸ್ತ್ರ, ಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಔಷಧಶಾಸ್ತ್ರ, ಒಬ್ಬ ವಿದ್ಯಾರ್ಥಿಯ ಸರ್ವಾಂಗೀಣ ವಿಕಾಸಕ್ಕೆ ಬೇಕಾದಂತಹ ಎಲ್ಲಾ ಮಾಹಿತಿಗಳನ್ನು ಅವನಿಗೆ ಕಲಿಸ್ತಿದ್ರು. ಅವನು ಯಾರ ಹತ್ರನೂ ಹೋಗಿ
ಬೇಡಿ ಬದುಕಬೇಕು ಅನ್ನುವ ಸ್ವಭಾವ ಬರೋದನ್ನ ಅವನಿಗೆ ಕಲಿಸ್ತಿರ್ಲಿಲ್ಲ. ಸ್ವಾಭಿಮಾನಿಯಾಗಿ ಬದುಕೋದನ್ನ ಅವನಿಗೆ ಕಲಿಸ್ತಿದ್ರು. ಸ್ವಾವಲಂಬಿಯಾಗಿ ಬದುಕೋದನ್ನ ಅವನಿಗೆ ಹೇಳಿಕೊಡ್ತಿದ್ರು. ದುರ್ದೈವ ಅಂದ್ರೆ ಅಂಥ ಶ್ರೇಷ್ಠ ಶಿಕ್ಷಣ ಪದ್ಧತಿಯ ಅಂಶಗಳು ಒಂದೊಂದೇ ಕಡಿಮೆಯಾಗಿ ಹೆಸರು ಮಾತ್ರ ಭಾರತದ ಎಜುಕೇಶನ್ ಸಿಸ್ಟಮ್ ಅಂತ ಇದ್ರೂ ಭಾರತದ ಮೂಲ ಯಾವ ಶೈಕ್ಷಣಿಕ ಅಂಶಗಳು ನಮ್ಮ ಪದ್ಧತಿಯಲ್ಲಿ ಇಲ್ಲ ಅನ್ನೋದೇ ದೊಡ್ಡ ಕೊರಗಾಗಿದೆ. ಇಂಥ ವೇದಗಳ ಕಾಲದಲ್ಲಿ ರಾಜಕೀಯ, ಸಾಮಾಜಿಕ, ಅರ್ಥವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ ಎಷ್ಟು ಶ್ರೇಷ್ಠ ಇತ್ತು. ಅವರು ನಿಸರ್ಗದ ಆರಾಧಕರಾಗಿದ್ರು. ಹುಟ್ಟೋ ಸೂರ್ಯನ ನೋಡಿ, ಚಂದಿರನ ನೋಡಿ, ಹರಿಯೋ ನೀರು ನೋಡಿ, ಮಳೆ, ಗುಡುಗು, ಮಿಂಚು, ಸಿಡಿಲು ನೋಡಿ ಅದೇ ದೇವರು ಇರಬೇಕು ಅಂತ ಭಯದಿಂದ ಮೊದಲು ಅದನ್ನ ಆರಾಧನೆ ಮಾಡ್ತಿದ್ರು. ಆದ್ದರಿಂದ ಅವರಿಗೆ ನಿಸರ್ಗಾರಾಧಕರು ಅಂತ ಕರೀತಿದ್ರು. ಅಗ್ನಿ, ವರುಣ, ಇಂದ್ರ ಅವರ ದೇವತೆಗಳಾಗಿತ್ತು. ಉತ್ತರ ವೇದ ಕಾಲಕ್ಕೆ ಬಂದ ತಕ್ಷಣ ಪ್ರಾಚೀನ ವೇದ ಕಾಲದಲ್ಲಿ ನಿಸರ್ಗವನ್ನ ಆರಾಧನೆ ಮಾಡುತ್ತಿದ್ದವರು ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಮೂರ್ತಿ ಪೂಜೆಗೆ ಬಂದರು. ಬ್ರಹ್ಮ, ವಿಷ್ಣು, ಮಹೇಶ್ವರರ ಆರಾಧನೆ ಆರಂಭ ಆಯಿತು. ಲಕ್ಷ್ಮಿ, ದುರ್ಗೆ, ಕಾಳೆಯನ್ನ ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅಂಥ ವೇದ ಕಾಲದ ರಾಜಕೀಯ ಪರಿಸ್ಥಿತಿಗಳು ಹೇಗಿತ್ತು ಅನ್ನೋದನ್ನ ನಾಳೆ ನೋಡೋಣ. ಯಾಕೆ ಅಂದ್ರೆ ಇವತ್ತು ಒಬ್ಬ ಶ್ರೇಷ್ಠ ನೇತಾರರು ಬಂದಿದ್ದಾರೆ. ಪೂಜ್ಯ ಜಗದ್ಗುರುಗಳವರು ಅವ್ರಿಗೆ ಆಶೀರ್ವಾದ ಮಾಡೋರಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಯ ಆಗಲೇ 8 ಗಂಟೆ ಆಗಿದೆ. ಅಂದ್ರೆ ನಮ್ಮ ಪೀರಿಯಡ್ ಇಲ್ಲಿಗೆ ಮುಗೀತು. ಯಾರು ಬಂದು ಜಗ್ಗಬಾರ್ದಲ್ಲ ನಿಮ್ಮದು ಮುಗಿದಿದೆ ಅಂತ. ಸಮಯನ ಪಾಲಿಸ್ಬೇಕಲ್ಲ. ಬಹಳ ಖುಷಿ ಆಯ್ತು. 3ನೇ ದಿನಕ್ಕೆ ಮೈದಾನ ತುಂಬಿದೆ. ನಿಡಸೋಶಿ ಮಠದ ಶಕ್ತಿ ಏನು ಅಂದ್ರೆ ಇದೆ. ಒಂದೊಂದು ಊರಲ್ಲಿ ಪ್ರವಚನ ಹಚ್ಚಿರ್ತಾರೆ. ಪ್ರವಚನ ಹೇಳೋರು ಬಂದು ಕುಂತ ಮೇಲೆ ಪಂಚರು ಊರಾಗ ತಿರ್ಗಾಡಕ್ ಚಾಲು ಮಾಡ್ತಾರೆ. ಬರ್ರಿ ಬಂದು ಕೂತಾರ, ಪಾಪ ಹೇಳೋರಿಗೆ ಪಾಪ, ದೂರದಿಂದ ಬಂದು ಕೂತಾರ ಬರ್ರಿ. ಪ್ರವಚನ ಹೇಳೋರು ಪಂಚನ ಕೇಳ್ತಿರ್ತಾರೆ. 11 ಮಂದಿಯರ ಕುಂಡ್ರಿಸ್ರಿ, ಮಂಗಳಾರತಿ ಮಾಡಿ ಮುಗಿಸ್ಬಿಡ್ತೀವಿ. ಇಲ್ಲಿ ಏನ್ ಹೇಳೋರಿಗೆ ಹಬ್ಬ ಅನಿಸ್ಬೇಕು, ಹಂಗ ಮಂದಿ ಬಂದು ಕುಂಡಿರ್ತಾರ. ಏನ್ ಅದ್ಭುತ ರೀ ನಿಡಸೋಶಿ ಪರಂಪರೆ ಅಲ್ಲ. ಜಗದ್ಗುರು ಸನ್ನಿಧಿಯವರು ಇಷ್ಟು ವರ್ಷಗಳ ಕಾಲ ಏನ್ ಮಾಡಿದ್ರು ಅಂದ್ರೆ ಇದನ್ನೇ ಮಾಡಿದ್ರು. ಅವ್ರು ಬರೀ ಹೇಳೋದಿಲ್ಲ, ಹೇಳಿದ್ರಷ್ಟೇ ಕೆಲಸ ಆಗೋದಿಲ್ಲ, ಅವ್ರು ಮಾಡ್ತಾರೆ. ನೀವು ಗಮನಿಸಿದಿರಿ, 75+ ಅಜ್ಜವ್ರ ವಯಸ್ಸು 7:30 ಬಂದು ವೇದಿಕೆ ಮೇಲೆ ಕುತ್ಕೋತಾರೆ. ಏನ್ರಿ, ನಾನು ಕೆಲವು ಕಡೆ ಹೋಗಿದ್ದೀನಿ. ನೀವು ಚಾಲು ಮಾಡ್ರಿ, ನಾವು ಬರ್ತೀವಿ ಅಂತ. ನಾವು ಚಾಲು ಮಾಡಿ ನಾವು ಆ ಕಡೆ ನೋಡ್ತಿರ್ತೀವಿ, ಇವ್ರು ಈ ಕಡೆ ನೋಡ್ತಿರ್ತಾರೆ. ಇವ್ರ ಈ ಕಡೆ ಇವ್ರು ಆ ಕಡೆ ನೋಡ್ತಿರ್ತಾರೆ. ನಾವು ಆ ಕಡೆ ಇವ್ರ ಈ ಕಡೆ ನೋಡಿ ದೇವ್ರಂತಾನೆ ಈ ಕಡೆ ನೋಡೋದೇ ಬೇಡ, ಬೇರೆ ಊರ್ ಕಡೆ ಹೋಗ್ಬಿಡೋಣ ಅಂತ ಅವನು ಹೋಗ್ತಾರೆ. ಇಲ್ಲೊಂದು ಒಳ್ಳೆ ಪರಂಪರೆ ಇದೆ, ಒಳ್ಳೆ ಸಂಸ್ಕೃತಿ ಇದೆ. ಇದನ್ನ ಬಳಸ್ಕೊಂಡ್ರೆ ದೇಶಕ್ಕೊಂದು ದೊಡ್ಡ ಆಸ್ತಿ ಆಗುತ್ತೆ. ಬಹಳ ಜನ ಹೊರಗಿನವ್ರಿಗೆ ನಿಡಸೋಶಿ ಮೇಲೆ ಕಣ್ಣಿದೆ ಅಂದ್ರೆ ಗಮನ ಇದೆ. ನಾನು ಓದಿದ್ದು ತುಮಕೂರಲ್ಲಿ ಒಂದು ಮಠದಲ್ಲಿ. ನಾನು ಯಾವಾಗ್ಲಾದ್ರೂ ಅಲ್ಲಿ ಹೋದ್ರೆ ಚಿಕ್ಕೋಡಿಲಿ ಇದೀನಿ ಅಂದ್ರೆ ನಿಡಸೋಶಿ ಮಠ ಗೊತ್ತಾ ಅಂತಾರೆ. ಬೇರೆ ಏನು ಕೇಳಲ್ಲ ಸರ್. ಇಲ್ಲಿ ಯಾವ ರಾಜಕೀಯ ನೇತಾರರು, ಸಕ್ಕರೆ ಕಾರ್ಖಾನೆಗಳ ಕಥೆ ನಾನು ಕೇಳಿಲ್ಲ. ನಿಡಸೋಶಿ ಮಠ ಗೊತ್ತಾ ಅಂತಾರೆ. ನಿಡಸೋಶಿ ಒಳಗೆ ಸ್ವಾಮೀಜಿ ಇದಾರೆ ಗೊತ್ತಾ ಅಂತಾರೆ. ನಿಡಸೋಶಿ ಸ್ವಾಮೀಜಿ ಎಷ್ಟು ಚಂದ ಕೆಲಸ ಮಾಡ್ತಾರೆ ಗೊತ್ತಾ ಅಂತಾರೆ. ಇದಕ್ಕಿಂತ ಭಾಗ್ಯ ಏನ್ ಬೇಕು? ಒಂದ್ಸರಿ ಗುರುಜಿಗೆ, ಜಗದ್ಗುರುಗಳಿಗೆ ಜೋರ ಚಪ್ಪಳೆ. ಇಲ್ಲಿ ಅವರು ಇಷ್ಟು ವರ್ಷಗಳ ಕಾಲ ಬಿಟ್ಟಿದ ಸತ್ ಪರಂಪರೆಗೆ ಒಂದು ಸಾರಿ ಜೋರಾಗಿ ಚಪ್ಪಳೆ. ಈ ಸತ್ ಪರಂಪರೆಯ ಹಿಂದಿನ ಸಂಸ್ಕೃತಿಗೆ ಒಂದು ಸಾರಿ ಚಪ್ಪಳೆ. ಇಂದು ನಾನು ಹೇಳಿದ ಕಥೆಯೊಳಗೆ ವೇದಗಳನ್ನು ರಚನೆ ಮಾಡಿದ ಯಾವ ಹೆಸರುಗಳೂ ಇಲ್ಲದ ಆ ಎಲ್ಲಾ ಶ್ರೇಷ್ಠ ಋಷಿವರೇಣ್ಯರಿಗೆ ಒಂದು ಸಾರಿ ಚಪ್ಪಾಳೆಯನ್ನು ಕೊಟ್ಟು, ಆ ರಾಮಾಯಣದ ರಚನಾಕಾರರಿಗೆ ಒಂದು ಸಾರಿ ಚಪ್ಪಾಳೆಯನ್ನು ಕೊಟ್ಟು. ರಾಮಾಯಣ ಯಾರು ಚಪ್ಪಾಳೆ ತಟ್ಟಕತ್ತಿಲ್ಲ ಅವ್ರು ರಾಮಾಯಣ ಹೇಳ್ತೀನಿ. ರಾಮಾಯಣದಲ್ಲಿ ಬರುವ ಎಲ್ಲಾ ಪಾತ್ರಗಳಿಗೆ ಒಂದು ಸಾರಿ ಚಪ್ಪಾಳೆಯನ್ನು ಕೊಟ್ಟು, ಮಹಾಭಾರತಕ್ಕೊಂದು ಸಾರಿ, ಮಹಾಭಾರತದ ಪಾತ್ರಗಳೊಂದು ಸಾರಿ, ಸತ್ಯಕ್ಕೊಂದು ಸಾರಿ, ಧರ್ಮಕ್ಕೊಂದು ಸಾರಿ, ನೀತಿಗೊಂದು ಸಾರಿ.
ನಮಸ್ಕಾರ.